ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಬ್ಯಾಂಕಿಂಗ್ ಚಾನಲ್. ನಾನು ರಂಜಿತ್. ಆರ್ ಬಿ ಐ ಅಸಿಸ್ಟೆಂಟ್ನ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 11th ಆಫ್ ಏಪ್ರಿಲ್ಗೆ ಶೆಡ್ಯೂಲ್ ಆಗಿದೆ ಅಲ್ವಾ. ಸೊ 11th ಆಫ್ ಏಪ್ರಿಲ್ಗೆ ಆರ್ ಬಿ ಐ ಅಸಿಸ್ಟೆಂಟ್ನ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ. ಪ್ರೀವಿಯಸ್ಲಿ ಇಟ್ ವಾಸ್ ಆರ್ ಬಿ ಐ ಅಸಿಸ್ಟೆಂಟ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ 2023 ನಡೆಯಿತು. ಹಾಗಿದ್ರೆ 23 ಕೇಳಿರ್ತಕ್ಕಂಥ ಎಲ್ಲ ರೀಸನಿಂಗ್ ಕ್ವಶನ್ನ ಈ ವಿಡಿಯೋದಲ್ಲಿ ನೋಡೋಣ. ಆಲ್ ದ 35 ಕ್ವಶನ್ಸ್ ಆಫ್ ರೀಸನಿಂಗ್ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಇನ್ ದ ಸೆನ್ಸ್ ಆರ್.ಬಿ.ಐಯಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋ ಐಡಿಯಾ ಬರುತ್ತಲ್ವ ನಿಮಗೆ. ದಟ್ ಈಸ್ ವೈ 11th ಆಫ್ ಏಪ್ರಿಲ್ ಎಕ್ಸಾಮ್ ಬರೆಯೋರಿಗೆ ದಿಸ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಬಿಫೋರ್ ಗೋಯಿಂಗ್ ಟು ದಟ್, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಕೋರ್ಸ್ಗಳು KAS, PSI, ಬ್ಯಾಂಕಿಂಗ್, PGCET, PC, SSC, STA ಹಾಗೂ FTA ಅವೈಲೇಬಲ್ ಕೋರ್ಸ್ಗಳಿದೆ ಫಾರ್ ಬೋತ್. ಓಕೆ, ಇನ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕೋರ್ಸಸ್. ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ಪಡ್ಕೊಳ್ಳಿ. ಓಕೆ, ಲೆಟ್ಸ್ ಗೋ ಫಾರ್ ದ ಸೆಷನ್. ನೋಡಿ, ಫಸ್ಟ್ ಕ್ವಶನ್: ಇಫ್ ಯು ಆರ್ ಫಾರ್ಮಿಂಗ್ 4 letter meaningful word by using the second, third, seventh and ninth letter from the left hand of the word faculty, factually, then which of the following will be the second letter from the left of the meaningful word thus formed? If more than one word is formed, mark Z as your answer. If no meaningful word is formed, mark X as your answer ಅಂತೇಳಿ ಹೇಳಿದ. ಓಕೆ, ಕೊಟ್ಟಿರ್ತಕ್ಕಂಥ ಫ್ಯಾಕ್ಚುಯಲಿ ಅನ್ನೋ ವರ್ಡಲ್ಲಿ 4 ಲೆಟರ್, ದಟ್ ಈಸ್ 4 ಲೆಟರ್ ಇರ್ತಕ್ಕಂಥ ಒಂದು ಮೀನಿಂಗ್ಫುಲ್ ವರ್ಡ್ನ ಕಂಡುಹಿಡಿದು ಹೇಳ್ತಾ ಇದ್ದಾರೆ. ಆ ಮೀನಿಂಗ್ಫುಲ್ನ ಸೆಕೆಂಡ್ ಲೆಟರ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಒಂದಕ್ಕಿಂತ ಜಾಸ್ತಿ ಮೀನಿಂಗ್ಫುಲ್ ವರ್ಡ್ ಬರ್ತಾ ಇದೆ ಅಂತ ಹೇಳಿದರೆ ಮಾರ್ಕ್ Z ಆ್ಯಸ್ ಯುವರ್ ಆನ್ಸರ್. ಇಲ್ಲ ಮೀನಿಂಗ್ಫುಲ್ ಲೆಟರೇ, ದಟ್ ಈಸ್ ಮೀನಿಂಗ್ಫುಲ್ ವರ್ಡೇ ಬರ್ತಾ ಇಲ್ಲ ಅಂತ ಹೇಳಿದರೆ ಮಾರ್ಕ್ X ಆ್ಯಸ್ ಯುವರ್ ಆನ್ಸರ್ ಹೇಳ್ತಾ ಇದ್ದಾರೆ. ಸರಿ, ಹಾಗೆ ನೋಡೋದಾದರೆ ಯಾವ್ಯಾವ ಲೆಟರ್ನ ತೊಗೋಬೇಕು? ಯೂಸಿಂಗ್ ಸೆಕೆಂಡ್, ಫ್ಯಾಕ್ಚುಯಲಲ್ಲಿ ಸೆಕೆಂಡ್ ಲೆಟರ್ ಬಂದು A ಆ್ಯಂಡ್ ಥರ್ಡ್ C, ಸೆವೆಂತ್, ಓಕೆ 3, 4, 5, 6, 7 ಇಸ್ L ಆ್ಯಂಡ್ ನೈನ್ತ್ ಅಲ್ವಾ, 7 ಆದಮೇಲೆ 8, 9 Y. ನೋಡಿ, ACLY ಯೂಸ್ ಮಾಡಿಕೊಂಡು ಯಾವುದೆಲ್ಲ ಮೀನಿಂಗ್ಫುಲ್ ವರ್ಡ್ನ ಕ್ರಿಯೇಟ್ ಮಾಡಬಹುದು? ಕ್ಲೇ, ರೈಟ್, CLAY, ಕ್ಲೇ. ಓಕೆ, ಕ್ಲೇ. ಇನ್ನೊಂದು ಲೇಝಿ ಅನ್ನೋ ಮೀನಿಂಗ್ಫುಲ್ ವರ್ಡ್ ಕೂಡ ಇದೆ, ಲೇಝಿ. ಲೇಝಿ ಇನ್ ದ ಸೆನ್ಸ್ ಲುಕಿಂಗ್ ಲೈಕ್ ಲೇಸ್ ಅಂತೇಳಿ ಹೇಳ್ತಾರೆ, ಲೇಝಿ. ಓಕೆ, ಮೋರ್ ದೆನ್ ಒನ್ ಮೀನಿಂಗ್ಫುಲ್ ವರ್ಡ್ ಬಂದಿರೋಕ್ಕೋಸ್ಕರ Z ಅನ್ನೋದನ್ನು ಆನ್ಸರ್ ತಗೊಳ್ತಾ ಇದ್ವಿ. ಓಕೆ, ಲೇಝಿ, ಲೇಸಿ, ಲುಕಿಂಗ್ ಲೈಕ್ ಲೇಸ್ ಅಂತೇಳಿ ಹೇಳ್ತಾರೆ. ಕ್ಲೇ, 2 ಮೀನಿಂಗ್ಫುಲ್ ವರ್ಡ್ ಬರೋದ್ರಿಂದ ಮೋರ್ ದೆನ್ ಒನ್ ಬಂದಿರೋದಕ್ಕೋಸ್ಕರ Z ಅನ್ನೋ ಆನ್ಸರ್ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ಬ್ಲಡ್ ರಿಲೇಷನ್ಶಿಪ್ ಕ್ವಶನ್ ಇದೆ ನೋಡಿ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ. J ಈಸ್ ವೈಫ್ ಆಫ್ K. J ಈಸ್ ವೈಫ್ ಆಫ್ K ಯಾವ ಥರ ಬರಿತೀವಿ? ಯೂಶ್ವಲಿ ಬ್ಲಡ್ ರಿಲೇಷನ್ಶಿಪ್ ಬರಿಬೇಕಾದ್ರೆ J ಈಸ್ ವೈಫ್ ಆಫ್ K. J ಅನ್ನೋರು ವೈಫ್ ಆಗಿದ್ದಾರೆ ಅಂದರೆ K ಅನ್ನೋರು ಹಸ್ಬೆಂಡ್ ಆಗ್ತಾರೆ. J ಈಸ್ ವೈಫ್ ಆಫ್ K. ನೆಕ್ಸ್ಟ್ ನೋಡಿ, K ಈಸ್ ಸನ್ ಆಫ್ O. K ಯಾರಿಗೆ ಸನ್ ಆಗಿದ್ದಾರೆ? O. ಓಕೆ, ಮೇಲ್ ಆಗಿದ್ದರೆ ಪ್ಲಸ್ಸಿಂದ ಇಂಡಿಕೇಟ್ ಮಾಡ್ತಾ ಇದ್ದೀವಿ, ಫೀಮೇಲ್ ಆಗಿದ್ದರೆ ಮೈನಸಿಂದ ಇಂಡಿಕೇಟ್ ಮಾಡ್ತಾ ಇದ್ದೀವಿ. ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ 2 ಲೈನಲ್ಲಿ, ಓಕೆ, ಪೇರೆಂಟ್ಸ್ ಅಥವಾ ಬೇರೆ ಬೇರೆ ಜನ್ರೇಷನಿಂದ ಮೇಲಿಂದ ಕೆಳಗೆ ಈ ಥರ ಲೈನ್. ಅದೇ ಸಿಬ್ಲಿಂಗ್ಸ್ ಅಥವಾ ಒಡ ಹುಟ್ಟಿದವರಾಗಿದ್ದರೆ ಸಿಂಗಲ್ ಲೈನಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟ್ ನೋಡಿ, N ಈಸ್ ದ ಆಂಟ್ ಆಫ್ L. N ಈಸ್ ದ ಆಂಟ್ ಆಫ್ L, ಬಟ್ N ಯಾರು L ಯಾರು ಇಲ್ಲಿ ನಮಗೆ ಸಿಕ್ಕಿಲ್ಲ ಅಲ್ವಾ, ಸಪ್ರೇಟಾಗಿ ಬರ್ಕೊಳ್ಳೋಣ. N ಈಸ್ ಆಂಟ್ ಆಫ್ L. ಸೊ Lಗೆ N ಆಂಟ್ ಆಗಬೇಕಂದ್ರೆ ಈ ಥರ ಬರುತ್ತೆ. ಆಂಟ್ ಅಂತ ಹೇಳಿದರೆ ಅಪ್ಪನ ಸಿಸ್ಟರು ಅಥವಾ ಅಮ್ಮನ ಸಿಸ್ಟರ್ನ ಆಂಟ್ ಅಂತ ಹೇಳ್ತೀವಿ. ಎನಿಹೌ Lನ ಪೇರೆಂಟ್ನ ಸಿಸ್ಟರ್, Lನ ಪೇರೆಂಟ್ನ ಸಿಸ್ಟರ್ N ಆಗಿರ್ತಾರೆ. ಆ್ಯಂಡ್ K ಸಿಬ್ಲಿಂಗ್, N ಈಸ್ ದ ಆಂಟ್ ಆಫ್ L ಆ್ಯಂಡ್ K ಸಿಬ್ಲಿಂಗ್ಸ್. N ಅನ್ನೋರು ಯಾರು ಅಂತ ಹೇಳಿದ್ರೆ ಮತ್ತೆ Kನ ಸಿಬ್ಲಿಂಗ್ ಕೂಡ ಆಗಿದ್ದಾರೆ ಹೇಳ್ತಾರೆ, Kನ ಸಿಬ್ಲಿಂಗ್. ನೋಡಿ, Kನ ಸಿಬ್ಲಿಂಗ್ ಅಂತ ಹೇಳಿದರೆ ಇಲ್ಲಿ ಬರ್ತಾರೆ, ಹಾಗಿದ್ರೆ Lನ ಇಲ್ಲಿ ಬರಿಬಹುದಲ್ವಾ? L ವಿಲ್ ಬಿ ಹಿಯರ್. ಇವಾಗ N ಈಸ್ ಆಂಟ್ ಆಫ್ L ಅಂತ ಹೇಳ್ಬೋದು. ನೆಕ್ಸ್ಟ್, P ಈಸ್ ಗ್ರ್ಯಾಂಡ್ ಡಾಟರ್ ಆಫ್ M. ಸೊ ಗ್ರ್ಯಾಂಡ್ ಡಾಟರ್ ಆಫ್ M, ಹೂ ಈಸ್ ದಟ್? P ಈಸ್ ಗ್ರ್ಯಾಂಡ್ ಡಾಟರ್ ಆಫ್ M. ಗ್ರ್ಯಾಂಡ್ ಡಾಟರ್ ಆಫ್ M ಅಂತ ಹೇಳಿದರೆ ನೋಡಿ, ಇಲ್ಲೊಂದು ಜನ್ರೇಷನ್, ಇಲ್ಲೊಂದು ಜನ್ರೇಷನ್. ನೋಡಿ, ಎಮ್ನ ಚೈಲ್ಡು, ಅವರಿಗೆ ಚೈಲ್ಡು, 3 ಜನ್ರೇಷನ್ ಬರಬೇಕಾಗತ್ತಲ್ವ. ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಚಿಲ್ಡ್ರನ್ ಬರಬೇಕು ಅಂತ ಹೇಳಿದರೆ 3 ಜನ್ರೇಷನ್ ಇರಬೇಕು. ಸೊ P ಈಸ್ ಗ್ರ್ಯಾಂಡ್ ಡಾಟರ್ ಆಫ್ M ಈ ಥರ ಬರೀತಾ ಇದ್ದೀವಿ. Q ಈಸ್ ಮ್ಯಾರಿಡ್ ಟು P. ಸೊ ಇಲ್ಲಿ ಕನೆಕ್ಷನ್ ತೊಗೊಳ್ಳೋಣ, Q ಈಸ್ ಮ್ಯಾರಿಡ್ ಟು P.
ಸೊ ಪಿ ಏನವರು ಗ್ರ್ಯಾಂಡ್ ಡಾಟರ್ ಅಂದರೆ ಗರ್ಲ್ ಆಗಿದ್ರೆ ಕ್ಯೂ ವಿಲ್ ಬಿ ಬಾಯ್. ಓಕೆ, ಇಲ್ಲಿ ಅಲ್ಲಿ ಕನೆಕ್ಷನ್ ತೊಗೊಳಕ್ಕೆ ಆಗ್ತಾಯಿಲ್ಲ ಸ್ಟಿಲ್. ನೋ ಸಿಂಗಲ್ ಪೇರೆಂಟ್ ಇನ್ ದ ಫ್ಯಾಮಿಲಿ. ಸಿಂಗಲ್ ಪೇರೆಂಟ್ ಇರಲ್ಲ ಅಂತ ಹೇಳಿದರೆ ಬೋತ್ ಅಪ್ಪ ಅಮ್ಮ ಇಬ್ಬರು ಕೂಡ ಇರಬೇಕಾಗುತ್ತೆ. ಓಕೆ, ಬೋತ್ ಫಾದರ್ ಆ್ಯಂಡ್ ಮದರ್ ಇರಬೇಕಾಗತ್ತೆ. ಕ್ಯೂ ಈಸ್ ಬ್ರದರ್ ಇನ್ ಲಾ ಆಫ್ ಎಲ್. ಓಕೆ, ಎಲ್ನ ಬ್ರದರ್ ಇನ್ ಲಾ ಕ್ಯೂ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಬ್ರದರ್ ಇನ್ ಲಾ ಆಗಬೇಕು ಅಂತ ಹೇಳಿದರೆ 2 ಕೇಸಸ್ ಇರುತ್ತೆ. ಒಂದು ಸಿಸ್ಟರ್ನ ಹಸ್ಬೆಂಡ್ ಆದರೂ ಆಗಿರ್ಬೋದು, ಇಲ್ಲ ಸ್ಪೌಸ್ ಅಂತ ಹೇಳಿದರೆ ಹಸ್ಬೆಂಡ್ ಅಥವಾ ವೈಫ್, ಅವರ ಬ್ರದರು ಕೂಡ ಬ್ರದರ್ ಇನ್ ಲಾ ಆಗ್ತಾರೆ. ವೈಫ್ನ ಬ್ರದರು ಬ್ರದರ್ ಇನ್ ಲಾ, ಇಲ್ಲ ಹಸ್ಬೆಂಡ್ನ ಬ್ರದರ್ ಕೂಡ ಬ್ರದರ್ ಇನ್ ಲಾ ಒಂದು ಕೇಸಲ್ಲಿ ಆದರೆ, ಇನ್ನೊಂದು ಕೇಸಲ್ಲಿ ಸಿಸ್ಟರ್ನ ಹಸ್ಬೆಂಡ್ ಕೂಡ ಬ್ರದರ್ ಇನ್ ಲಾ ಆಗ್ತಾರೆ. ಬಟ್ ನಮಗೆ ಇಲ್ಲಿ ನೋಡಿ, ಕ್ಯೂ ಈಸ್ ಬ್ರದರ್ ಇನ್ ಲಾ ಆಫ್ ಎಲ್ ಅನ್ನೋದನ್ನ ಇಲ್ಲಿ ತಗೊಳ್ಳೋಣ. ಎಲ್ಗೆ ಒಬ್ಬರು ಸಿಸ್ಟರ್ ಇದ್ದಾರೆ, ಅವರ ಹಸ್ಬೆಂಡು. ಓಕೆ, ಸಿಸ್ಟರ್ನ ಹಸ್ಬೆಂಡು ಬ್ರದರ್ ಇನ್ ಲಾ ಅಂತೇಳಿ ಕನ್ಸಿಡರ್ ಮಾಡೋಣ. ಸದ್ಯಕ್ಕೆ ಹೋಲ್ಡ್ ಮಾಡ್ತಾ ಇರೋಣ. ಓಕೆ, ಸರಿ. ನೋಡಿ, ಎಲ್ಲಿದ್ದಾರೆ. ನೆಕ್ಸ್ಟ್ ನೋಡಿ, ನೋ ಸಿಂಗಲ್ ಪೇರೆಂಟ್ ಇನ್ ದ ಫ್ಯಾಮಿಲಿ ಓವರ್. ಜೆಂಡರ್ ಆಫ್ ಎಮ್ ಈ ಸೇಮ್ ಆ್ಯಸ್ ಪಿ. ಎಮ್ ಮತ್ತು ಪಿ ಸೇಮ್ ಆಗಿದ್ದಾರೆ. ನೋಡಿ, ಪಿ ಗರ್ಲ್ ಆಗಿದ್ದರೆ ಎಮ್ ಕೂಡ ಗರ್ಲ್ ಆಗಿರಬೇಕಾಗತ್ತೆ. ಬಟ್ ಡಿಫ್ರೆಂಟ್ ಆ್ಯಸ್ ಎಲ್ ಅಂತ ಹೇಳಿದರೆ ಎಲ್ ವಿಲ್ ಬಿ ಪ್ಲಸ್. ನೋಡಿ, ನೋ ಸಿಂಗಲ್ ಪೇರೆಂಟ್ ಇನ್ ದ ಫ್ಯಾಮಿಲಿ ಅಂತ ಹೇಳಿದರೆ ಬೋತ್ ಮದರ್ ಆ್ಯಂಡ್ ಫಾದರ್ ಇರಬೇಕಲ್ವ. ಇವರು ಮದರ್ ಆಗಿದ್ದಾರೆ ಅಂದರೆ ಫಾದರ್ ಕೂಡ ಇರಬೇಕಾಗತ್ತೆ. ನೋಡಿ, ವಿತ್ ದ ಹೆಲ್ಪ್ ಆಫ್ ನಾವು ಯಾರನ್ನ ತಗೋಬೋದು, ಎಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರಲ್ವ. ಸೊ ವಿತ್ ದ ಹೆಲ್ಪ್ ಆಫ್ ಎಲ್ ನಾವು ಕನೆಕ್ಷನ್ ತೊಗೊಳ್ಳೋಣ. ಎಲ್ ವಿಲ್ ಬಿ ಬಾಯ್. ಎಲ್ಗೆ ಪಿ ಸಿಸ್ಟರ್, ಪಿನ ಹಸ್ಬೆಂಡ್ ಕ್ಯೂ. ಓಕೆ, ನೆಕ್ಸ್ಟ್ ಪಿ ಈಸ್ ಗ್ರ್ಯಾಂಡ್ ಡಾಟರ್ ಆಫ್ ಎಮ್ ಅಲ್ವಾ. ಗ್ರ್ಯಾಂಡ್ ಡಾಟರ್ ಆಫ್ ಎಮ್ ಅಂತ ಹೇಳಿದ್ರೆ ಎಮ್ ವಿಲ್ ಬಿ ಇಯರ್. ದೇರ್ ಇಸ್ ನೋ ಸಿಂಗಲ್ ಪೇರೆಂಟ್ ಅನ್ನೋಕ್ಕೋಸ್ಕರ ಇಲ್ಲಿ ಕೂಡ ಬರಬೇಕಾಗತ್ತೆ. ಎಮ್ ಗರ್ಲ್ ಆಗಿದ್ದಾರೆ ಅಂತ ಹೇಳಿದರೆ ಓ ವಿಲ್ ಬಿ ಬಾಯ್. ಕರೆಕ್ಟಾ? ಸೊ ದಿಸ್ ಇಸ್ ಅ ಡಯಾಗ್ರಾಮ್. ಓಕೆ, ಹೌ ಮೆನಿ ಫೀಮೇಲ್ಸ್ ಇನ್ ದ ಫ್ಯಾಮಿಲಿ. ಎಷ್ಟು ಜನ ಫೀಮೇಲ್ ಇದ್ದಾರೆ? ಮೈನಸ್ ಇರೋದೆಲ್ಲ ಫೀಮೇಲ್ ಅಲ್ವಾ. 1 2 3 4. ದೇರ್ ಆರ್ 4 ಫೀಮೇಲ್ಸ್ ಇನ್ ದ ಫ್ಯಾಮಿಲಿ. 4 ಜನ ಫೀಮೇಲ್ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಹೌ ಈಸ್ ಕ್ಯೂ ರಿಲೇಟೆಡ್ ಟು ಕೆ. ಕ್ಯೂ ಅನ್ನೋರು ಕೆಗೆ ಏನಾಗಬೇಕು ಕೇಳ್ತಾ ಇದ್ದಾರೆ. ಕೆಗೆ ಕ್ಯೂ ಏನಾಗಬೇಕು ಅಂತ ಹೇಳಿದರೆ ಕೆನ ಡಾಟರ್ ಪಿ, ಡಾಟರ್ನ ಹಸ್ಬೆಂಡ್ ಅಂದರೆ ಸನ್ ಇನ್ ಲಾ ಆಗಬೇಕಾಗತ್ತೆ. ಸನ್ ಇನ್ ಲಾ ಇನ್ ದ ಆಪ್ಷನ್ ಸಿ. ಸನ್ ಇನ್ ಲಾ, ಡಾಟರ್ನ ಹಸ್ಬೆಂಡ್ ಸನ್ ಇನ್ ಲಾ. ನೆಕ್ಸ್ಟ್, ಹೌ ಈಸ್ ಜೆ ರಿಲೇಟೆಡ್ ಟು ಎನ್. ಜೆ ಏನಾಗಬೇಕು ಎನ್ಗೆ? ಎನ್ ಇಲ್ಲಿದ್ದಾರೆ, ಜೆ ಇಲ್ಲಿದ್ದಾರೆ. ನೋಡಿ, ಬ್ರದರ್ನ ವೈಫ್ ಸಿಸ್ಟರ್ ಇನ್ ಲಾ ಅಲ್ವಾ. ಬ್ರದರ್ನ ವೈಫನ್ನು ನಾವು ಸಿಸ್ಟರ್ ಇನ್ ಲಾ ಅಂತ ಹೇಳ್ತೀವಿ. ಸಿಸ್ಟರ್ ಇನ್ ಲಾ ಇನ್ ಆಪ್ಷನ್ ಬಿ. ಅಷ್ಟೇನಾ? ಎಸ್, ಅಷ್ಟೇನೆ. ಓಕೆ, ನೆಕ್ಸ್ಟ್ ನೋಡಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಕ್ವಶನ್ ಕೇಳ್ತಾ ಇದ್ದಾರೆ. 8 persons A, B, C, D, E, F, G and H sit around a square table in such a way that 4 persons sit on each of the 4 corners of the table and other 4 persons sit on the middle side of the table. Okay, the one who sits at the corner of table faces inside and the one who sits at the middle side of the table faces outwards the center of the table. Okay, persons sitting on the opposite sides are exactly opposite to each other. Okay, fine. ಹೇಗೆ ಅಂತ ಹೇಳಿದರೆ ನೋಡಿ, ಸ್ಕ್ವೇರ್ ಟೇಬಲ್ ಈ ಥರ ಮಿನಿಮಮ್ 2 ಪಾಸಿಬಿಲಿಟಿ ಟ್ರೈ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದರಲ್ಲಿ ತಪ್ಪಾದ್ರೂ ಇನ್ನೊಂದರಲ್ಲಿ ಸರಿಯಾಗಿಬಿಡುತ್ತೆ ಸೈಮಲ್ಟೇನಿಯಸ್ಲಿ ಮಾಡೋದ್ರಿಂದ. ಓಕೆ, 1 2 3 4 4 ಜನ ಕಾರ್ನರಲ್ಲಿ 1 2 3 4 4 ಜನ ಕಾರ್ನರಲ್ಲಿದ್ದಾರೆ. 4 ಜನ ಮಿಡಲಲ್ಲಿದ್ದಾರೆ. 4 ಜನ ಮಿಡಲ್. ಓಕೆ, 4 ಜನ ಮಿಡಲಲ್ಲಿದ್ದಾರೆ. ಕಾರ್ನರಲ್ಲಿ ಕೂತಿರೋರು ಎಲ್ಲಿದ್ದಾರೆ? ದ ಒನ್ ಹೂ ಸಿಟ್ಸ್ ಅಟ್ ದ ಕಾರ್ನರ್ ಆಫ್ ಟೇಬಲ್ ಫೇಸಸ್ ಇನ್ಸೈಡ್. ಕಾರ್ನರಲ್ಲಿ ಕೂತ್ಕೊಂಡಿರೋರು ಫೇಸಿಂಗ್ ಇನ್ಸೈಡ್ ಇರ್ತಾರೆ. ಓಕೆ, ಮಿಡಲಲ್ಲಿ ಕೂತ್ಕೊಂಡಿರೋರು ಫೇಸಿಂಗ್ ಔಟ್ಸೈಡ್. ಅದೇ. ಓಕೆ, ಸೇಮ್. ನೋಡಿ, ಫೇಸಿಂಗ್ ಇನ್ಸೈಡ್ ಇದ್ದಾಗ ಈ ಸೈಡು ರೈಟ್ ಆಗುತ್ತೆ, ಈ ಸೈಡು ಲೆಫ್ಟ್ ಆಗುತ್ತೆ. ಅದೇ ಫೇಸಿಂಗ್ ಔಟ್ಸೈಡ್ ಇದ್ದಾಗ ಆ ಕಡೆ ಸೈಡ್ ರೈಟ್, ಈ ಕಡೆ ಸೈಡ್ ಲೆಫ್ಟ್ ಆಗುತ್ತೆ. ಜಸ್ಟ್ ಉಲ್ಟಾ ಆಗುತ್ತೆ. ಫಸ್ಟ್ ಪಾಯಿಂಟ್ ನೋಡಿ, ಬಿ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎ. ಎನ ಇಮಿಡಿಯೇಟ್ ಲೆಫ್ಟಲ್ಲಿ ಬಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎ ನೋಡಿ, ಕಾರ್ನರಲ್ಲಾದರೆ ಇರ್ಬೋದು, ಇಲ್ಲ ಮಿಡಲಲ್ಲಾದರೂ ಇರ್ಬೋದು. 2 ಪಾಸಿಬಿಲಿಟಿಲಿ ತಗೊಳ್ಳೋಣ. ಎ ಇದರ್ ಕಾರ್ನರಲ್ಲಾದರೂ ಕೂತಿರ್ಬೋದು, ಮಿಡ್ಲಲ್ಲಾದರೂ ಕೂತಿರ್ಬೋದು. ಇನ್ ಕೇಸ್ ಕಾರ್ನರಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಇಮಿಡಿಯೇಟ್ ಲೆಫ್ಟ್ ಅಂದರೆ ಎಲ್ಲಾಗುತ್ತೆ? ಸೊ ಎಗೆ ಇಮಿಡಿಯೇಟ್ ಲೆಫ್ಟ್ ವಿಲ್ ಬಿ ಹಿಯರ್. ಎನ ಇಮಿಡಿಯೇಟ್ ಲೆಫ್ಟಲ್ಲಿ ಬಿ ಇದ್ದಾರೆ. ಈ ಕೇಸಲ್ಲಿ ಇಮಿಡಿಯೇಟ್ ಲೆಫ್ಟ್ ಅಂತ ಹೇಳಿದರೆ ಈ ಕಡೆನಲ್ವ. ನೋಡಿ, ಫೇಸಿಂಗ್ ಔಟ್ಸೈಡ್ ಇದ್ದಾಗ ಇಮಿಡಿಯೇಟ್ ಲೈಫ್ ಈ ಕಡೆ ಬರುತ್ತೆ, ಬಿ ವಿಲ್ ಬಿ ದೇರ್. ಓಕೆ,
3% ಸಿಟ್ಟಿಂಗ್ ಬಿಟ್ವೀನ್ ಬಿ ಆ್ಯಂಡ್ ಸಿ. 3% ಸಿಟ್ಟಿಂಗ್, 8% ಇದ್ದಾಗ 3% ಬಿಟ್ವೀನ್ ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಬರುತ್ತೆ ನೋಡಿ. ಇದರ ಈ ಸೈಡಿಂದನಾದರೂ ಕೌಂಟ್ ಮಾಡಿ, ಈ ಸೈಡಿಂದನಾದರೂ ಕೌಂಟ್ ಮಾಡಿ. ಈ ಕೇಸಲ್ಲೂ ಅಷ್ಟೇ 3% ಸಿಟ್ಟಿಂಗ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಅಂದರೆ ಇಲ್ಲಿ ಬರೀತೀವಿ. 1% ಸಿಟ್ಟಿಂಗ್ ಬಿಟ್ವೀನ್ ಹೆಚ್ ಆ್ಯಂಡ್ ಸಿ. ಹೆಚ್ ಮತ್ತು ಸಿ ಮಧ್ಯದಲ್ಲಿ 1% ಇದ್ದಾರೆ ಹೇಳ್ತಾ ಇದ್ದಾರೆ ನೋಡಿ. ಸಿ ಇಲ್ಲಿದ್ದಾರೆ, ಹೆಚ್ನ ಇಲ್ಲಾದರೂ ಬರಿಬೋದು 1% ಬಿಟ್ಟು, ಇಲ್ಲ ಹೆಚ್ನ ಇಲ್ಲಾದರೂ ಬರಿಬೋದು 1% ಬಿಟ್ಟು. ಎರಡು ಪಾಸಿಬಿಲಿಟಿ ಇದೆ. ಈ ಕೇಸಲ್ಲಿ ಕೂಡ ಅಷ್ಟೇ, ಹೆಚ್ಚಿನ 1% ಬಿಟ್ಟು ಇಲ್ಲಾದರೂ ಬರಿಬೋದು, ಇಲ್ಲಾದರೂ ಬರಿಬೋದು. ಸೊ ಜಾಸ್ತಿ ಪಾಸಿಬಿಲಿಟೀಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಬೇಡಿ. ಇರೋದ್ರಲ್ಲೇ ನೆಕ್ಸ್ಟ್ ಪಾಯಿಂಟ್ನ ನೋಡಿಬಿಟ್ಟು ಕನ್ಸಿಡರ್ ಮಾಡ್ತಾ ಹೋಗೋಣ. ಎಫ್ ಸಿಟ್ಸ್ ಜಸ್ಟ್ ಲೆಫ್ಟ್ ಆಫ್ ಹೆಚ್. ಸೊ ಇನ್ ಕೇಸ್ ನಾನು ಹೆಚ್ ಇಲ್ಲಿ ಬರೆದ್ರೆ, ಓಕೆ ಕಂಟಿನ್ಯೂ ಮಾಡ್ಕೊಬೇಡೋಣ. ಓಕೆ, ಎಫ್ ಸಿಟ್ಸ್ ಜಸ್ಟ್ ಲೆಫ್ಟ್ ಆಫ್ ಹೆಚ್ ಬಟ್ ನಾಟ್ ಫೇಸಸ್ ಔಟ್ಸೈಡ್. ಸೊ F1 ಅವರು ಹೆಚ್ಚಿನ ಇಮಿಡಿಯೇಟ್ ಲೆಫ್ಟಲ್ಲಿದ್ದಾರೆ, ಬಟ್ ಫೇಸಿಂಗ್ ಔಟ್ಸೈಡ್ ಇರಲ್ಲ ಅಂತ ಹೇಳಿದರೆ ಎಫ್ ಫೇಸಿಂಗ್ ಇನ್ಸೈಡ್ ಬರಬೇಕಾಗತ್ತೆ. ಎಫ್ ಫೇಸಿಂಗ್ ಔಟ್ಸೈಡ್ ಇರಬಾರ್ದು ಅಂದರೆ ಇನ್ಸೈಡ್ ಇರಬೇಕು. ಓಕೆ, ಸಿ ಇಲ್ಲಿದ್ದಾರೆ, 1% ಸಿಟ್ಟಿಂಗ್ ಬಿಟ್ವೀನ್ ಸಿ ಆ್ಯಂಡ್ ಹೆಚ್ ಇಲ್ಲಿ ಬರೀತೀನಿ ಅಂದ್ಕೊಳ್ಳಿ. ಹೆಚ್ಚಿನ ಇಮಿಡಿಯೇಟ್ ಲೆಫ್ಟಲ್ಲಿ ಎಫ್ ಇರಬೇಕಲ್ವ. ಹೆಚ್ಚಿನ ಇಲ್ಲಿ ಬರೀತಾ ಇದ್ದೀನಿ, ಇಮಿಡಿಯೇಟ್ ಲೆಫ್ಟಲ್ಲಿ ನಾನು ಹೆಚ್ಚಿನ ಇಲ್ಲಿ ಬರೀತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಎಫ್ನ ಇಲ್ಲಿ ಬರೀಬೇಕಾಗುತ್ತೆ ಇಮಿಡಿಯೇಟ್ ಲೆಫ್ಟಲ್ಲಿ, ಕರೆಕ್ಟಾ? ಬಟ್ ಎಫ್ ಫೇಸಿಂಗ್ ಇನ್ಸೈಡ್ ಬರಬೇಕು. ಈ ಕೇಸಲ್ಲಿ ಎಫ್ ಫೇಸಿಂಗ್ ಔಟ್ಸೈಡ್ ಬರ್ತಾ ಇದ್ದಾರೆ, ಕರೆಕ್ಟಾ? ಅದಕ್ಕೋಸ್ಕರ ನಾವು ಇಲ್ಲಿ ಬರೆಯೋಕ್ಕಾಗ್ತಾ ಇಲ್ಲ ಅವರನ್ನು. ಹೆಚ್ಚಿನ ಅಲ್ಲಿ ಬರೆಯೋಕ್ಕಾಗಲ್ಲ. ದಟ್ ಈಸ್ ಹೆಚ್ಚಿನ ಈ ಕಡೆ ಬರೀತೀವಿ. ಹೆಚ್ಚಿನ ಇಮಿಡಿಯೇಟ್ ಲೆಫ್ಟಲ್ಲಿ ಎಫ್ ಬರೆದಾಗ ನೋಡಿ, ಇಲ್ಲಿ ಬರೆದ್ರೂ ಫೇಸಿಂಗ್ ಔಟ್ಸೈಡೇ ಬರ್ತಾ ಇದ್ದಾರೆ, ಈ ಕಡೆ ಬರೆದ್ರೂ ಫೇಸಿಂಗ್ ಔಟ್ಸೈಡೇ ಬರ್ತಾ ಇದ್ದಾರೆ ಅಂದರೆ ಈ ಕೇಸ್ ತಪ್ಪಾಗುತ್ತೆ. ಓಕೆ, ಹಾಗಿದ್ರೆ ಈ ಕೇಸ್ ನೋಡಿ, ಸಿ ಇಲ್ಲಿದ್ದಾರೆ, 1% ಬಿಟ್ವೀನ್ ಸಿ ಆ್ಯಂಡ್ ಹೆಚ್ ಇಲ್ಲಿ ಬರೋದು, ಹೆಚ್ಚಿನ ಇಮಿಡಿಯೇಟ್ ಲೆಫ್ಟಲ್ಲಿ ಎಫ್ ಅಂದರೆ ಇಲ್ಲಿ. ಓಕೆ, ಫೇಸಿಂಗ್ ಇನ್ಸೈಡ್ ಬರುತ್ತೆ. ಇಲ್ಲ ಹೆಚ್ಚಿನ ಇಲ್ಲಿ ಬರೆದು ಇಮಿಡಿಯೇಟ್ ಲೆಫ್ಟ್. ಓಕೆ, ಹೆಚ್ಚಿನ ಇಲ್ಲಿ ಬರೆದು ಇಮಿಡಿಯೇಟ್ ಲೆಫ್ಟಲ್ಲಿ ಎಫ್ ಬರೆದ್ರು ಫೇಸಿಂಗ್ ಇನ್ಸೈಡೇ ಬರುತ್ತೆ. ಎರಡೂ ಕೂಡ ಸರಿಯಾಗಿ ಬರ್ತಾ ಇರೋದ್ರಿಂದ ಓಕೆ, ಇದನ್ನು ಟ್ರೈ ಮಾಡಿ ನೋಡೋಣ. ಇಲ್ಲ ಬೇಕಾದರೆ ಸೈಮಲ್ಟೇನಿಯಸ್ ಇನ್ನೊಂದು ಕೇಸ್ ಕೂಡ ಬೇಕಾ ಹಾಕೋಬಿಡಿ. These people are facing outside. ಸೇಮ್ ಕೇಸನ್ನೇ ಬರ್ಕೊಳ್ತಾ ಇದ್ದೀನಿ. ಬಿ ಎ ಸಿ 1% ಬಿಟ್ವೀನ್ ಇದರಲ್ಲಿ ಇಲ್ಲಿ ಬರೆದ್ಬಿಟ್ಟು ಹೆಚ್ಚಿನ ಇಮಿಡಿಯೇಟ್ ಲೆಫ್ಟಲ್ಲಿ ಎಫ್ ಫೇಸಿಂಗ್ ಇನ್ಸೈಡ್ ಬಂತು. ಸಿ ಮತ್ತು ಹೆಚ್ ಮಧ್ಯದಲ್ಲಿ 1%, ಹೆಚ್ಚಿನ ಇಮಿಡಿಯೇಟ್ ಲೆಫ್ಟಲ್ಲಿ ಎಫ್ ಫೇಸಿಂಗ್ ಇನ್ಸೈಡ್, ಎರಡರಲ್ಲೂ ಫೇಸಿಂಗ್ ಇನ್ಸೈಡೇ ಬರೋದ್ರಿಂದ ಓಕೆ. ಈ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜಿ. ಜಿನ ಸೆಕೆಂಡ್ ಲೆಫ್ಟಲ್ಲಿ ಇ ಇರಬೇಕಲ್ವ. ನೋಡಿ, ಸೆಕೆಂಡ್ ಲೆಫ್ಟ್ ಸಿಗಬೇಕು ಅಂದರೆ ಜಿನ ಇಲ್ಲೇ ಬರೀಬೇಕಾಗತ್ತೆ. ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್, ಇಲ್ಲ ಜಿನ ಇಲ್ಲಿ ಬರೆದ್ರೆ ಸೆಕೆಂಡ್ ಲೆಫ್ಟ್ ಆ ಕಡೆ ಹೋಗ್ಬಿಡುತ್ತೆ, ಸಿಗಲ್ಲ. ಬೇರೆ ಯಾವ ಪ್ಲೇಸಲ್ಲಿ ಬರೆದ್ರೂ ಸೆಕೆಂಡ್ ಲೆಫ್ಟ್ ಸಿಗೋಲ್ಲ. ಜಿನ ಇಲ್ಲಿ ಬರೆದಾಗ ಮಾತ್ರ ಸೆಕೆಂಡ್ ಲೆಫ್ಟಲ್ಲಿ ಇ ಬರೀಬೋದು. ಆ್ಯಂಡ್ ವಾಟ್ ಈಸ್ ದಟ್? ಇ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜಿ. ಡಿ ಸಿಟ್ಸ್ ನಿಯರ್ ಜಿ ಅಂತೇಳಿ ಒಂದು ಪಾಯಿಂಟ್ ಹೇಳ್ತಾ ಇದೆ. ಡಿ ಸಿಟ್ಸ್ ನಿಯರ್ ಜಿ. ಜಿ ಇಲ್ಲಿದ್ದಾರಲ್ವ, ವೆರಿ ಜಿ, ಇನ್ ಕೇಸ್ ಇಲ್ಲಿ ಜಿನ ಪಕ್ಕದಲ್ಲಿ ಡಿ ಇರಬೇಕು ಹೇಳ್ತಾರೆ. ಈ ಕೇಸಲ್ಲಿ ನೋಡಿ, ಸೆಕೆಂಡ್ ಲೆಫ್ಟಲ್ಲಿ ಇರಬೇಕಲ್ವ, ಸೆಕೆಂಡ್ ಲೆಫ್ಟಲ್ಲಿ. ಓಕೆ, ಇಲ್ಲಿ ನಾನು ಜಿ ಬರೀತೀನಿ ಅಂತ ಅಂದ್ಕೊಳ್ಳಿ. ಜಿನ ಸೆಕೆಂಡ್ ಲೆಫ್ಟಲ್ಲಿ ಹೂ ಇಸ್ ದಟ್? ಇ. ಆದರೆ ಜಿ ಪಕ್ಕದಲ್ಲಿ ಡಿ ಬರೆಯೋಕ್ಕಾಗಲ್ಲ. ಡಿನ ನಾನು ಈ ಪಕ್ಕದಲ್ಲಿ ಅಷ್ಟೇ ಬರೆಯೋಕ್ಕಾಗತ್ತೆ, ಜಿ ಪಕ್ಕದಲ್ಲಿ ಬರೆಯೋಕ್ಕಾಗಲ್ಲ. ಅದು ತಪ್ಪಾಗಿ ಇದು ಸರಿಯಾಗತ್ತೆ. ಓಕೆ, ಸರಿಯಾಗತ್ತೆ. ಇದನ್ನು ನೋಡಿಬಿಟ್ಟೆ ಆನ್ಸರ್ ಮಾಡ್ತಾ ಹೋಗ್ತೀವಿ. ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಫ್. ಎಫ್ನ ಇಮಿಡಿಯೇಟ್ ರೈಟಲ್ಲಿ ಯಾರಿದ್ದಾರೆ ನೋಡಿ, ಫೇಸಿಂಗ್ ಇನ್ಸೈಡ್ ಇಮಿಡಿಯೇಟ್ ರೈಟಲ್ಲಿ ಸಿ ಇದ್ದಾರೆ. ಸಿ. ಹೂ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಡಿ ಆ್ಯಂಡ್ ಬಿ. ಡಿ ಬಿ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಯಾರಿದ್ದಾರೆ? ಡಿ ಬಿ. ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಜಿ ಇದ್ದಾರೆ. ಇಲ್ಲ ಎಫ್ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಓಕೆ, ಡಿ ಬಿ ಮಧ್ಯದಲ್ಲಿ ಜಿನೂ ಇರ್ತಾರೆ. ಓಕೆ, ಎಫ್ ಕೂಡ ಇದ್ದಾರೆ ಅಂತಲೂ ಹೇಳ್ಬೋದು. ನಮಗೆ ಆಪ್ಷನ್ ಯಾವುದಿದೆ ನೋಡಿ, ಜಿ ಇದೆ, ಎಫ್ ಇಲ್ಲ ಅಲ್ಲ. ಓಕೆ, ಜಿ ಇದೆ, ಎಫ್ ಅನ್ನೋ ಆಪ್ಷನ್ ಇಲ್ಲ. ಇನ್ ಕೇಸ್ ಎಫ್ ಅಂತಿದ್ರು ಅದನ್ನು ತೊಗೋಬೇಕಾಗುತ್ತೆ, ಬೋತ್ ತೊಗೋಬೇಕಾಗತ್ತೆ. ಇಬ್ಬರು ಎಕ್ಸಾಕ್ಟ್ಲಿ ಮಿಡಲಲ್ಲೇ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಎ ಆ್ಯಂಡ್ ಸಿ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಎ. ಎನ ಲೆಫ್ಟಿಂದ ಕೌಂಟ್ ಮಾಡಿದಾಗ ಎ ಮತ್ತು ಸಿ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ? ಎನ ಲೆಫ್ಟ್ ಅಂದರೆ ಈ ಕಡೆ ಅಲ್ವಾ. ಎನ ಲೆಫ್ಟಿಂದ ಕೌಂಟ್ ಮಾಡಿದಾಗ ಎ ಮತ್ತು ಸಿ ಮಧ್ಯದಲ್ಲಿ 1 2 3 4 ಇದ್ದಾರೆ. 4%. ಹೂ ಸಿಟ್ಸ್ ಆಪೋಸಿಟ್ ಟು ಇ. ಇನ ಆಪೋಸಿಟಲ್ಲಿ ಯಾರಿದ್ದಾರೆ? ಇನ ಆಪೋಸಿಟಲ್ಲಿ ಎ. ನೋಡಿ, ಎಕ್ಸಾಕ್ಟ್ಲಿ ಆಪೋಸಿಟಲ್ಲಿ ಎ ಇದ್ದಾರೆ. ಎ
ಓಕೆ, ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಜಿ ಫೇಸಸ್ ಇನ್ಸೈಡ್. ಹೌದಾ? ಜಿ ಫೇಸಸ್ ಇನ್ಸೈಡ್ ಇದ್ದಾರಾ? ಎಸ್, ಜಿ ಫೇಸಸ್ ಇನ್ಸೈಡ್, ಕರೆಕ್ಟು. ಸಿ ಸಿಟ್ಸ್ ನಿಯರ್ ಇ. ಸಿ ಅನ್ನೋರು ಇನ ಪಕ್ಕದಲ್ಲಿ ಕೂತಿದ್ದಾರಾ? ಸಿ ಅನ್ನೋರು ಇನ ಪಕ್ಕದಲ್ಲಿ ಕೂತಿದ್ದಾರೆ. ನೋಡಿ, ಸಿ ಅನ್ನೋರು ಇನ ಪಕ್ಕದಲ್ಲಿ ಕೂತಿದ್ದಾರೆ. ದಟ್ ಈಸ್ ಆಲ್ಸೋ ಟ್ರೂ. ಡಿ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಜಿ. ಜಿನ ಇಮಿಡಿಯೇಟ್ ಲೆಫ್ಟಲ್ಲಿ ಡಿ ಇದ್ದಾರೆ. ಜಿನ ಇಮಿಡಿಯೇಟ್ ಲೆಫ್ಟಲ್ಲಿ ಡಿ, ಅದು ಕೂಡ ಸರಿ. ಜಿನ ಇಮಿಡಿಯೇಟ್ ಲೆಫ್ಟಲ್ಲಿ ಡಿ ಇದ್ದಾರೆ ಅನ್ನೋದು ಕೂಡ ಸರಿ ಆಗುತ್ತೆ. ಸೊ ಎಲ್ಲದು ಸರಿಯಾಗಿರೋದ್ರಿಂದ ಆಲ್ 1 2 3. ಓಕೆ, ಎಲ್ಲದು ಸರಿಯಾಗಿರೋದ್ರಿಂದ ಆಲ್ 1 2 3. ಓಕೆ, ನೋಡಿ ನೆಕ್ಸ್ಟ್ 5 ಕ್ವಶನ್ಸ್ ಇದ್ರ ಮೇಲೆ ಕೇಳಿದ್ದಾರೆ. 692 318 196 486 754 ಅನ್ನೋ ಈ ನಂಬರ್ಸ್ ಕೊಡ್ತಾ ಇದ್ದಾರೆ. ಆ ನಂಬರ್ಸ್ ಮೇಲೆ ಕ್ವಶನ್ಸ್ಗಳಿರುತ್ತೆ. ಅಕಾರ್ಡಿಂಗ್ ಟು ದ ಕ್ವಶನ್ ನಾವು ಆನ್ಸರ್ ಮಾಡ್ತಾ ಹೋಗ್ತೀವಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಡಿಜಿಟ್ ಆಫ್ ಹೈಯೆಸ್ಟ್ ನಂಬರ್ ಆ್ಯಂಡ್ ಥರ್ಡ್ ಡಿಜಿಟ್ ಆಫ್ ಫೋರ್ತ್ ಲೋಯೆಸ್ಟ್ ನಂಬರ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಯಾವುದ್ರ ಮಧ್ಯದಲ್ಲಿ? ಸೆಕೆಂಡ್ ಡಿಜಿಟ್ ಆಫ್ ಹೈಯೆಸ್ಟ್ ನಂಬರ್. ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ನೋಡಿ? ಹೈಯೆಸ್ಟ್ ನಂಬರ್ 754 ಅಲ್ಲ, ಅದರ ಸೆಕೆಂಡ್ ಡಿಜಿಟ್. ಹೈಯೆಸ್ಟ್ ನಂಬರ್ನ ಸೆಕೆಂಡ್ ಡಿಜಿಟ್ 5. ಡಿಫ್ರೆನ್ಸ್ ಅಂತ ಕೇಳ್ತಾ ಇರೋದ್ರಿಂದ ಮೈನಸ್ ಮಾಡ್ತೀವಿ. ಯಾವುದಕ್ಕೆ ಮೈನಸ್ ಮಾಡಬೇಕು? ಥರ್ಡ್ ಡಿಜಿಟ್ ಆಫ್ ಫೋರ್ತ್ ಲೋಯೆಸ್ಟ್ ನಂಬರ್. ಫೋರ್ತ್ ಲೋಯೆಸ್ಟ್ ನಂಬರ್ನ ಥರ್ಡ್ ಡಿಜಿಟ್ನ ಡಿಫ್ರೆನ್ಸ್ ಮಾಡಿ. ಫೋರ್ತ್ ಲೋಯೆಸ್ಟ್ ನಂಬರ್ ಯಾವ್ದು ನೋಡಿ? ಫಸ್ಟ್ ಲೋಯೆಸ್ಟ್, ಸೆಕೆಂಡ್ ಲೋಯೆಸ್ಟ್, ಥರ್ಡ್ ಲೋಯೆಸ್ಟ್, ಫೋರ್ತ್ ಲೋಯೆಸ್ಟ್ ಅಂದರೆ ಇದಲ್ವಾ? ಇದರ ಥರ್ಡ್ ಡಿಜಿಟ್ 692ನ ಥರ್ಡ್ ಡಿಜಿಟ್ ಬಂದು 2. ಇದೆರಡರ ಡಿಫ್ರೆನ್ಸು 3 ಆಗುತ್ತೆ. ಓಕೆ, 5 - 2. ಓಕೆ, ಕ್ವಶನ್ ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ಸೆಕೆಂಡ್ ಡಿಜಿಟ್ ಆಫ್ ಹೈಯೆಸ್ಟ್ ನಂಬರ್, ಹೈಯೆಸ್ಟ್ ನಂಬರ್ನ ಸೆಕೆಂಡ್ ಡಿಜಿಟ್. ಓಕೆ, ಆ್ಯಂಡ್ ಥರ್ಡ್ ಡಿಜಿಟ್ ಆಫ್ ಫೋರ್ತ್ ಲೋಯೆಸ್ಟ್. ಫಸ್ಟ್ ಲೋಯೆಸ್ಟ್, ಸೆಕೆಂಡ್ ಲೋಯೆಸ್ಟ್, ಥರ್ಡ್ ಲೋಯೆಸ್ಟ್, ಫೋರ್ತ್ ಲೋಯೆಸ್ಟ್ನ ಸೆಕೆಂಡ್ 2. ಥರ್ಡ್ ಡಿಜಿಟ್ ಅಂದರೆ 2. 3 ಅನ್ನೋದು ಇನ್ನು ಆಪ್ಷನ್ ಸಿ. If we remove even digits from each the numbers in the series, then how many prime numbers are formed? ಈವನ್ ಡಿಜಿಟ್ನ ತೆಗೆದಾಕಿ ಅಂತ ಹೇಳ್ತಾ ಇದ್ದಾರೆ. ಈವನ್ ಡಿಜಿಟ್ನ ತೆಗೆದಾಕಿದ ಮೇಲೆ ಎಷ್ಟು ಪ್ರೈಮ್ ನಂಬರ್ ಸಿಗುತ್ತೆ ಕೇಳ್ತಾ ಇದ್ದಾರೆ. ಈವನ್ ಡಿಜಿಟ್ ಅಂದರೆ 2 6 ತೆಗೆದಾಕಿದ್ವಿ. ಆ್ಯಂಡ್ 8 ಅಷ್ಟೇ ಈವನ್ ಡಿಜಿಟ್. 6 4 8 6 ಎಲ್ಲದೂ ಈವನ್ ಡಿಜಿಟೇನೆ ಇದರಲ್ಲಿ. ಓಕೆ, ನೋಡಿ ಪ್ರೈಮ್ ನಂಬರ್ಸ್ ಅಂತೇಳಿದರೆ ಬೇರೆ ಯಾವ ಟೇಬಲ್ಸಲ್ಲಿ ಬರ್ತಾ ಇರ್ತಕ್ಕಂಥದ್ದಲ್ವ. 9 ಅನ್ನೋದು 3 ಟೇಬಲಲ್ಲಿ ಬರುತ್ತೆ, ಪ್ರೈಮ್ ನಂಬರ್ ಅಲ್ಲ. ನೋಡಿ 31 ಪ್ರೈಮ್ ನಂಬರ್, ಯಾವ ಟೇಬಲಲ್ಲೂ 31 ಬರಲ್ಲ, ಪ್ರೈಮ್ ನಂಬರ್. 19 ಆಲ್ಸೋ ಎ ಪ್ರೈಮ್ ನಂಬರ್. 75 ಪ್ರೈಮ್ ನಂಬರ್ ಅಲ್ಲ. ಹಾಗಿದ್ರೆ ಎಷ್ಟು ಪ್ರೈಮ್ ನಂಬರ್ ಬಂತು? 2. 2 ಪ್ರೈಮ್ ನಂಬರ್ ನಮಗೆ ಸಿಕ್ಕಿದೆ ಈವನ್ ಡಿಜಿಟ್ನ ತೆಗೆದು ಹಾಕಿದಾಗ. ಇಫ್ ವಿ ಆ್ಯಡ್ ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ ಇನ್ ಈಚ್ ನಂಬರ್ ಆ್ಯಂಡ್ ಸಬ್ಟ್ರಾಕ್ಟ್ ದ ಸಮ್ with second digit, then which of the highest number? Okay, which is the highest number, right? If we add first and third digit in each number, first and third digit of each number ಅಂತ ಹೇಳಿದರೆ 6 + 2 8, 3 + 8 11, 1 + 6 7, 4 + 6 10, 7 + 4 11. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? if we add first and third digit in each number and subtract the sum with second digit, then which is the highest number? Subtract the sum with second digit. Okay, sum ಅನ್ನು ಓಕೆ ನಾವು ವಾಟ್ ವಿ ಗೆಟ್ ನಲ್ವಾ, ಇದನ್ನು ಸೆಕೆಂಡ್ ಡಿಜಿಟಿಂದ ಲೆಸ್ ಮಾಡಿ ಹೇಳ್ತಾ ಇದೆ. ಸೆಕೆಂಡ್ ಡಿಜಿಟಿಂದ ಲೆಸ್ ಮಾಡಿದಾಗ 9 - 8 ಅಂತ ಹೇಳಿದರೆ 1. ಕರೆಕ್ಟಾ? ಆ ಥರನ. ವಾಟ್ ಈಸ್ ದ ಕ್ವಶನ್? ಇಫ್ ವಿ ಆ್ಯಡ್ ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ ಇನ್ ಈಚ್ ನಂಬರ್ ಆ್ಯಂಡ್ ಸಬ್ಟ್ರಾಕ್ಟ್ ದ ಸಮ್ ವಿತ್ ಸೆಕೆಂಡ್ ಡಿಜಿಟ್, then which is the highest number? Second number. Okay, ಇದರಲ್ಲಿ 1 ಸಿಗುತ್ತೆ. 11ಅಲ್ಲಿ 1 ಲೆಸ್ ಮಾಡಿದಾಗ 10, 9ಅಲ್ಲಿ 7 ಲೆಸ್ ಮಾಡಿದಾಗ 2, ಸೆಕೆಂಡ್ ಡಿಜಿಟಲ್ಲಿ ಲೆಸ್ ಮಾಡ್ತಾ ಇದ್ದೀವಿ. 8ಅಲ್ಲಿ 10 ಡಿಫ್ರೆನ್ಸು 2 ಬರುತ್ತೆ. ಆ್ಯಂಡ್ 11 6 ಮಾಡಿದಾಗ 6 ಬರುತ್ತಲ್ವ. ಓಕೆ, ವಿಚ್ ಈಸ್ ದ ಹೈಯೆಸ್ಟ್ ನಂಬರ್ ಅಂತೇಳಿದರೆ ಹೈಯೆಸ್ಟ್ ನಂಬರ್ 10. 10 ಅನ್ನೋದು ಯಾವುದರಿಂದ ಸಿಕ್ತು ನಮಗೆ? 318ಅಲ್ಲಿ 318. ಓಕೆ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ಥರ್ಡ್ ಡಿಜಿಟ್ನ ಆ್ಯಡ್ ಮಾಡಿಬಿಟ್ಟು ಬಂದಿರೋ ಆನ್ಸರನ್ನು ಸೆಕೆಂಡ್ ಡಿಜಿಟ್ ಆಫ್ ದಿ ಎಲ್ಲ ನಂಬರಿಂದ ಡಿಫ್ರೆನ್ಸ್ ಮಾಡಿದಾಗ ಯಾವ ನಂಬರಲ್ಲಿ ಹೈಯೆಸ್ಟ್ ನಂಬರ್ ಬರುತ್ತೆ ಕೇಳ್ತಾ ಇದ್ದಾರೆ. ನೋಡಿ 10 ಅನ್ನೋದು ಮ್ಯಾಕ್ಸಿಮಮ್ ಆಗಿ ದೊಡ್ಡ ನಂಬರ್ ಬಂತಲ್ಲ, ಯಾವುದರಿಂದ ಬಂತು? 318ಇಂದ ಬಂತು. ಓಕೆ, ದಿಸ್ ಇಸ್ ಓಕೆ. If we arrange all the digit in descending order within the number, okay, descending order within the number ಬರೀರಿ ಹೇಳ್ತಾ ಇದ್ದಾರೆ. descending order within the number 9 6 2
831 961 864 and this is 754 ಕರೆಕ್ಟ್ ಇದೆಯಲ್ವಾ. ಡಿಸೆಂಡಿಂಗ್ ಆರ್ಡರ್ ವಿತಿನ್ ದ ನಂಬರ್ ಬರೆದಾದ್ಮೇಲೆ ದೆನ್ okay, all the spellings are wrong. Then which of the following is second highest? Second highest ಯಾವುದು ನೋಡಿ, ಫಸ್ಟ್ ಹೈಯೆಸ್ಟು 864 ಅಲ್ವಾ, ಸೆಕೆಂಡ್ ಹೈಯೆಸ್ಟು 831. 831 ಯಾವ ನಂಬರಿಂದ ಬಂತು? 318ಇಂದ ಬಂತು. ಓಕೆ, 318. ವಾಟ್ ಈಸ್ ದ ಸಮ್ ಆಫ್ ದಿ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆ್ಯಂಡ್ ಸೆಕೆಂಡ್ ಲೋಯೆಸ್ಟ್ ನಂಬರ್? ಸೆಕೆಂಡ್ ಹೈಯೆಸ್ಟ್ ಮತ್ತು ಸೆಕೆಂಡ್ ಲೋಯೆಸ್ಟ್ ನಂಬರ್ನ ಸಮ್ ಏನು ಕೇಳ್ತಾ ಇದೆ. ಸೆಕೆಂಡ್ ಹೈಯೆಸ್ಟ್ ನೋಡಿ, ಫಸ್ಟ್ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ 692 ಅಲ್ವಾ, 692. ಸೆಕೆಂಡ್ ಲೋಯೆಸ್ಟ್ ಫಸ್ಟ್ ಲೋಯೆಸ್ಟ್ ಸೆಕೆಂಡ್ ಲೋಯೆಸ್ಟ್ 318. ಇದರ ಸಮ್ ಕೇಳ್ತಾ ಇದ್ದಾರೆ 1010. ಓಕೆ, 1010 ಏನೋ ಆಪ್ಷನ್ ಡಿ ಅಡಿಷನ್ ಮಾಡಿದಾಗ 1010 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಇನ್ ಅ ಗಿವನ್ ವರ್ಡ್ ಕ್ವಾಲಿಟಿ all the vowels are changed to the just succeeding letter and all the consonants are changed to the just preceding letter according to the alphabetical series, then which among the following letter is repeated after the arrangement ಅಂತ ಹೇಳ್ತಾ ಇದ್ದಾರೆ. ಕ್ವಾಲಿಟಿಯಲ್ಲಿ ಓವೆಲ್ ಇದೆ ಅಂತ ಹೇಳಿದರೆ ನೆಕ್ಸ್ಟ್ ಬರೋ ನಂಬರ್ನ ಬರೀರಿ. ಅದೇ ಕಾನ್ಸನೆಂಟ್ ಇದೆ ಅಂತ ಹೇಳಿದರೆ ಹಿಂದ್ಗಡೆ ಇರೋ ನಂಬರ್ನ ಬರೀರಿ. ಹಿಂದ್ಗಡೆ ಇರೋ ನಂಬರ್, ಇದು ಮುಂದ್ಗಡೆ ಇರೋ ನಂಬರ್. ಆಲ್ಫಾಬೆಟಿಕಲ್ ಸೀರೀಸಲ್ಲಿ ಕ್ಯೂ ಅನ್ನೋದು ಕಾನ್ಸನೆಂಟ್ ಅಲ್ವಾ, ಕ್ಯೂನ ಹಿಂದೆ ಏನು ಬರುತ್ತೆ? ಪಿ. ಯು ಅನ್ನೋದು ಓವೆಲ್. ಓವೆಲ್ ಅಂತ ಹೇಳಿದರೆ ನೆಕ್ಸ್ಟ್ ಏನು ಬರುತ್ತೆ? ಯು ಆದಮೇಲೆ ವಿ. ಎ ಅನ್ನೋದು ಓವೆಲ್, ನೆಕ್ಸ್ಟ್ ಬರೋದು ಬಿ. ಎಲ್ ಅನ್ನೋದು ಕಾನ್ಸನೆಂಟ್, ಪ್ರೀವಿಯಸ್ಲಿ ಇರೋದು ಕೆ. ಐ ಅನ್ನೋದು ಓವೆಲ್, ಜೆ ನೆಕ್ಸ್ಟ್ ಬರೋದು. ಟಿ ಅನ್ನೋದು ಕಾನ್ಸನೆಂಟ್, ಪ್ರೀವಿಯಸ್ಲಿ ಎಸ್ ಇದ್ದಿರುತ್ತೆ. ವೈ ಅನ್ನೋದು ವೈನ ಹಿಂದೆ ಎಕ್ಸ್. ಓಕೆ, ಈ ಥರ ಬರೆದ್ವಿ ಅಕಾರ್ಡಿಂಗ್ ಟು ದ ಕಂಡೀಷನ್. ವಿಚ್ ಅಮಂಗ್ ದ ಫಾಲೋವಿಂಗ್ ಲೆಟರ್ ಈಸ್ ರಿಪೀಟೆಡ್ ಆಫ್ಟರ್ ದ ಅರೇಂಜ್ಮೆಂಟ್? ನೋಡಿ, ರಿಪೀಟೆಡ್ ಆಗಿ ಯಾವುದಿದೆ? ಪಿನೂ ಇಲ್ಲ, ವಿ ಇಲ್ಲ, ಬಿ ಇಲ್ಲ, ಕೆ ಇಲ್ಲ, ಜೆ ಇಲ್ಲ, ಎಸ್ ಇಲ್ಲ, ಯಾವುದು ರಿಪೀಟೆಡ್ ಆಗಿಲ್ಲ, ರಿಪೀಟ್ ಆಗಿಲ್ಲ. ಸೊ ನಾನು ಯಾವುದು ರಿಪೀಟ್ ಆಗದೇ ಇರೋ ಕಾರಣಕ್ಕೋಸ್ಕರ ನಾನು ಹೇಳ್ತೀವಿ. ನೆಕ್ಸ್ಟ್ ನೋಡಿ, 8 persons buy different things one after other. 2 persons buy between M and L, who buys immediately before Q. O buys 2 persons before Q. As many persons buy between O and Q. Okay, is as between L and K. K buys before O. 2 persons buy between K and P. J buys before N and after P. ಸೊ ಬಾಕ್ಸ್ ಪಜಲ್ ಕೇಳ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ? ಟೋಟಲ್ ಆಗಿ 8 ಜನ. 8 ಜನ. ಓಕೆ, ಅರೇಂಜ್ ಮಾಡ್ತಾ ಹೋಗೋಣ. ಮಿನಿಮಮ್ 2 ಪಾಸಿಬಿಲಿಟಿಲಿ ಮಾಡಬೇಕಾಗತ್ತೆ. 8 persons ಬೈ. ಓಕೆ, 2 persons ಬೈ ಬಿಟ್ವೀನ್ ಎಮ್ ಆ್ಯಂಡ್ ಎಲ್. ಎಮ್ ಮತ್ತು ಎಲ್ ಮಧ್ಯದಲ್ಲಿ 2 persons. ಓಕೆ, ಎಮ್ ಮತ್ತು ಎಲ್ ಮಧ್ಯದಲ್ಲಿ 2 persons ಇದ್ದಾರೆ. ಈ ಕೇಸಲ್ಲಾದರೂ ಬರಿಬೋದು, ಇಲ್ಲ ಎಲ್ ಮೇಲೆ ಎಮ್ ಕೆಳಗೆ, ಈ ಥರನಾದರೂ ಬರೀಬೋದು. ಈ ಥರ ಬರೆದ್ರೂ ಕೂಡ 2 persons ಬಿಟ್ವೀನ್ ಎಮ್ ಆ್ಯಂಡ್ ಎಲ್ಲೇ ಬರುತ್ತೆ. ಎಮ್ ಎನ್ ಹೂ ಬೈಸ್ ಇಮಿಡಿಯೇಟ್ಲಿ ಬಿಫೋರ್ ಕ್ಯೂ ಅಂದರೆ ಹೂ ಅಂದರೆ ಹೂ ಪಕ್ಕದಲ್ಲಿ ಯಾರಿದ್ದಾರೋ ಎಲ್. ಎಲ್ ಬೈಸ್ ಇಮಿಡಿಯೇಟ್ಲಿ ಬಿಫೋರ್ ಕ್ಯೂ ಅಂತ ಹೇಳಿದರೆ ಕ್ಯೂ ಹ್ಯಾಸ್ ಟು ಬಿ ಹಿಯರ್. ಕ್ಯೂನ ಇಮಿಡಿಯೇಟ್ಲಿ ಬಿಫೋರ್ ಎಲ್ ಇರಬೇಕಲ್ವಾ, ಸೊ ಕ್ಯೂನ ಇಲ್ಲಿ ಬರೀತೀವಿ. ಆ್ಯಸ್ ಮೆನಿ ಪರ್ಸನ್ ಬಿಟ್ವೀನ್ ಓ ಆ್ಯಂಡ್ ಕ್ಯೂ ಈಸ್ ಬಿಟ್ವೀನ್ ಎಲ್ ಆ್ಯಂಡ್ ಕೆ. ಓ ಕ್ಯೂ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಎಲ್ ಕೆ ಮಧ್ಯದಲ್ಲಿದ್ದಾರೆ. ಓ ಬಂದಿಲ್ಲ ಅಲ್ವಾ. ಓಕೆ, ಬಿಫೋರ್ ದಟ್ ಏನಾದರೂ ಪಾಯಿಂಟ್ ಮಿಸ್ ಮಾಡಿದ್ವಿ. ಓ ಬೈಸ್ 2 persons ಬಿಫೋರ್ ಕ್ಯೂ ಅಲ್ವಾ. ಕ್ಯೂ ಇಂದ 2 persons ಬಿಫೋರ್ ಅಂದರೆ 1 person ಬಿಫೋರ್, 2 persons ಬಿಫೋರ್. 2 persons ಬಿಫೋರ್ ಅಂದರೆ 1 person ಬಿಫೋರ್, 2 persons ಬಿಫೋರ್. ಓನ ಇಲ್ಲಿ ಬರೀಬೇಕಾಗತ್ತೆ. ಓಕೆ, ಇವಾಗ ನೋಡಿ, ಓ ಕ್ಯೂ ಮಧ್ಯದಲ್ಲಿರೋ ಅಷ್ಟೇ ಎಲ್ ಕೆ ಮಧ್ಯದಲ್ಲಿದ್ದಾರೆ ಹೇಳ್ತಾರೆ. ಓ ಕ್ಯೂ ಮಧ್ಯದಲ್ಲಿ 1 person ಇದ್ದಾರೆ ಈ ಕೇಸಲ್ಲಿ. ಈ ಕೇಸ್ ಹಾಗಿದ್ರೆ ಎಲ್ ಕೆ ಮಧ್ಯದಲ್ಲೂ 1 person ಇರಬೇಕಾಗುತ್ತೆ. ಇದರಲ್ಲೂ ಅಷ್ಟೇ 1 person. ಹಾಗಿದ್ರೆ ಎಲ್ ಕೆ ಮಧ್ಯದಲ್ಲೂ 1 person ಇರಬೇಕಾಗತ್ತೆ. ಎಲ್ಲೆಲ್ಲಿದ್ದಾರೆ ಮೇಲಾದರೂ ಕೆ ಬರ್ಬೋದು, ಕೆಳಗಾದರೂ ಬರ್ಬೋದು. ಎಲ್ಲೆಲ್ಲಿದ್ದಾರೆ ಕೆಳಗಾದರೂ ಬರ್ಬೋದು, ಮೇಲಾದರೂ ಬರ್ಬೋದು. ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಕೆ ಬೈಸ್ ಬಿಫೋರ್ ಓ. ಓಗಿಂತ ಮುಂಚೆನೇ ಕೆ ಬರಬೇಕು ಅಂದರೆ ಎಲ್ಲು 1 person. ಓಗಿಂತ ಮುಂಚೆ ಕೆ ಅಂತ ಹೇಳಿದರೆ ಕೆ ಹ್ಯಾಸ್ ಟು ಬಿ ಹಿಯರ್. ಓಕೆ, ಓಗಿಂತ ಮುಂಚೆ ಕೆ ಇರಬೇಕು, 1 person ಬಿಟ್ವೀನ್ ಎಲ್ ಆ್ಯಂಡ್ ಕೆ, ಈ ಥರ ಆಗುತ್ತೆ. ನೆಕ್ಸ್ಟ್ ನೋಡಿ, 2 persons ಬಿಟ್ವೀನ್ ಕೆ ಆ್ಯಂಡ್ ಪಿ. ಕೆ ಪಿ ಮಧ್ಯದಲ್ಲಿ 2 ಜನ ಇರಬೇಕು. ಕೆ ಇಲ್ಲಿದ್ದಾರೆ, 1-2 person. ಪಿ ಬರೆಯೋಕ್ಕಾಗಲ್ಲ ಬಿಕಾಸ್ ಆಲ್ರೆಡಿ ಅಲ್ಲಿ ನಮಗೆ ಕ್ಯೂ ಇರೋದ್ರಿಂದ 1 person 2 person ಪಿ. ಕೆ ಪಿ ಮಧ್ಯದಲ್ಲಿ ಇಬ್ಬರು.
ಕೆ ಇಲ್ಲಿದ್ದಾರೆ 1-2% ಕೆಳಗಡೆ ಪಿ ಬರೆಯೋಕ್ಕಾಗಲ್ಲ, ಆಲ್ರೆಡಿ ಕ್ಯೂ ಇರೋದ್ರಿಂದ ಕೆ 1%, 2%, ಪಿ ವಿಲ್ ಬಿ ಹಿಯರ್ ಪಿ 2% ಬಿಟ್ವೀನ್ ಕೆ ಆ್ಯಂಡ್ ಪಿ. ನೋಡಿ ಈ ಕೇಸಲ್ಲಿ 1 2 3 4 5 6 7 8 9 9 ಜನ ಬಂದುಬಿಟ್ಟಿದ್ದಾರೆ. ಬಟ್ ನಮಗೆ ಇರಬೇಕಾಗಿದೆ 8 ಜನ. ಈ ಕೇಸೇ ತಪ್ಪಾಗುತ್ತೆ. 9 ಜನ ಬಂದಿರೋದ್ರಿಂದ ಈ ಕೇಸ್ ತಪ್ಪಾಗುತ್ತೆ. ಈ ಕೇಸಲ್ಲಿ ನೋಡಿ 1 2 3 4 5 6 7 ಇನ್ನು ಒಬ್ಬರು ಬರಬೇಕು. ಅದು ಮೇಲಾದರೂ ಬರ್ಬೋದು, ಕೆಳಗಾದರೂ ಬರ್ಬೋದು. ಅರೇಂಜ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಜೆ ಬೈಸ್ ಬಿಫೋರ್ ಎನ್ ಆ್ಯಂಡ್ ಆಫ್ಟರ್ ಪಿ. ಪಿ ಆದಮೇಲೆ ಜೆ ಬರಬೇಕು, ಬಟ್ ಬಿಫೋರ್ ಎನ್ ಅಂತ ಹೇಳಿದ್ರೆ. ಪಿ ಆದಮೇಲೆ ಜೆ ಬರಬೇಕು, ಬಿಫೋರ್ ಎನ್ ಅಂತ ಹೇಳಿದ್ರೆ. ಎನಿಹೌ 7 ಜನ ಆಯಿತು, ಇನ್ನೂ ಒಬ್ಬರು ಬರಬೇಕು. ಎನ್ಗಿಂತ ಮುಂಚೆ ಪಿ ನಂತರ ಅಂತ ಹೇಳಿದರೆ ಇಲ್ಲೇ ಬರೀಬೇಕಾಗುತ್ತೆ ಜೆನ. ಓಕೆ, ಇದನ್ನು ನೋಡಿಬಿಟ್ಟು ಆನ್ಸರ್ ಮಾಡ್ತಾ ಹೋಗೋಣ. ಓಕೆ, ಸರಿಯಾಗುತ್ತೆ. ಕ್ವಶನ್ ನೋಡಿ, ಹೌ ಮೆನಿ ಪರ್ಸನ್ ಬೈ ಬಿಟ್ವೀನ್ ಎಮ್ ಆ್ಯಂಡ್ ಎನ್. ಎಮ್ ಮತ್ತು ಎನ್ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ? ಎಮ್ ಇಲ್ಲಿದ್ದಾರೆ, ಎನ್ ಇಲ್ಲಿದ್ದಾರೆ. ಮಧ್ಯದಲ್ಲಿ 1 2 3 4 4 ಜನ. ಎಮ್ ಮತ್ತು ಎನ್ ಮಧ್ಯದಲ್ಲಿ 4 ಜನ 4. ಇಫ್ ಆಲ್ ದ ಪರ್ಸನ್ಸ್ ಥಿಂಗ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಬಾಟಮ್ ಟು ಟಾಪ್, ದೆನ್ ದ ಪೊಸಿಷನ್ ಆಫ್ ಹೌ ಮೆನಿ ಪರ್ಸನ್ ರಿಮೈನ್ ಅನ್ಚೇಂಜ್ಡ್. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬಾಟಮಿಂದ ಟಾಪಿಗೆ, ಸೊ ಕೆಳಗಡೆಯಿಂದ ಮೇಲೆ ಬರೀರಿ ಹೇಳ್ತಾ ಇದ್ದಾರೆ. ಸೊ ಯಾರು ಬರಿಬೋದು? ಪಿ ಇಂದ ಸ್ಟಾರ್ಟ್ ಆಗ್ತಾ ಇದೆಯಾ? ಇಲ್ಲ, ಕೆ ಎಲ್ ಎಮ್ ಅಲ್ವಾ? ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ನೋ, ಜೆಯಿಂದ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಐ ಜೆ ಕೆ. ಜೆಯಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಈ ಥರ ಅರೇಂಜ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ. ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಫ್ರಮ್ ಬಾಟಮ್ ಟು ಟಾಪ್. ಎಷ್ಟು ಜನ ಸೇಮ್ ಪ್ಲೇಸಲ್ಲಿ ಬರ್ತಾರೆ ಅಂದರೆ ಎಲ್ಲೊಬ್ಬರೇ ಸೇಮ್ ಪ್ಲೇಸಲ್ಲಿ ಬರ್ತಾರೆ. ಬೇರೆ ಯಾರೂ ಸೇಮ್ ಪ್ಲೇಸಲ್ಲಿ ಬಂದಿಲ್ಲ, ಎಲ್ಲೊಬ್ಬರೇ ಬರೋದ್ರಿಂದ ಎಲ್ ಅಂತ ಆನ್ಸರ್ ಹೇಳ್ತೀವಿ. ವಾಟ್ ಈಸ್ ಇಟ್? ವೇರ್ ಈಸ್ ಇಟ್? ಓನ್ಲಿ ಒನ್ ಪರ್ಸನ್ ಅಷ್ಟೇ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ. ಯಾವುದು ತಪ್ಪು ಅಂತ ಕೇಳ್ತಾ ಇದೆ. ನಾಟ್ ಟ್ರೂ ಅಂತ ಹೇಳಿದರೆ ತಪ್ಪು ಅಂತ ಕೇಳ್ತಾ ಇದ್ದಾರೆ. ಓಕೆ, ನೋಡಿ ಇದು ಈ ಕ್ವಶನಿಗೆ ಅಷ್ಟೇ ಅಪ್ಲಿಕೇಬಲ್. ನೆಕ್ಸ್ಟ್ ಒರಿಜಿನಲ್ ಫಿಗರಿಂದನೇ ನೋಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನಿಂದ ನೋಡಬೇಕಾದ್ರೆ ಪಿ ಬೈಸ್ ಫಸ್ಟ್ ಅಮಾಂಗ್ ಆಲ್. ಎಲ್ಲರಿಗಿಂತ ಫಸ್ಟ್ ಪಿ ತೊಗೊಂಡಿದ್ದಾರೆ. ಕರೆಕ್ಟು. ನಮಗೆ ಕ್ವಶನ್ ಕೇಳ್ತಾ ಇರೋದು ತಪ್ಪು ಯಾವುದು ಅಂತ ಕೇಳ್ತಾ ಇದ್ದಾರೆ, ಸರಿ ಯಾವುದು ಕೇಳ್ತಾ ಇಲ್ಲ, ತಪ್ಪು ಯಾವುದು. ಸೊ ಇದು ಸರಿಯಾಗಿರೋದ್ರಿಂದ ಆನ್ಸರ್ ನಮಗೆ ಇದಾಗಲ್ಲ. ಜೆ ಬೈಸ್ ಜಸ್ಟ್ ಬಿಫೋರ್ ಎಮ್ಮ. ಎಮ್ಗಿಂತ ಜಸ್ಟ್ ಬಿಫೋರ್ ಜೆ ಬೈದಿದ್ದಾರೆ. ಓಕೆ, ಕರೆಕ್ಟು. ಎಮ್ಗಿಂತ ಜಸ್ಟ್ ಬಿಫೋರ್ ಜೆ ಬೈ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ಟ್ರೂ. ಆಡ್ ನಂಬರ್ ಆಫ್ ಪರ್ಸನ್ ಬೈಸ್ ಆಫ್ಟರ್ ಓ. ಓನ ನಂತರ ಆಡ್ ನಂಬರ್ ಆಫ್ ಪರ್ಸನ್ ಇದ್ದಾರೆ. ಓನ ನಂತರ 1 2 3 ಆಡ್ ನಂಬರ್ ಆಫ್ ಪರ್ಸನ್ನೇ ಇದ್ದಾರೆ. ಅದು ಕೂಡ ಸರಿಯಾಗಿದೆ. ಎನ್ ಬೈಸ್ ಅಟ್ಲೀಸ್ಟ್, ವಾಟ್ ಈಸ್ ಇಟ್? ಎನ್ ಬೈಸ್ ಅಟ್ಲೀಸ್ಟ್ ಬಿಫೋರ್ 1 ಪರ್ಸನ್. ಎನ್ನವರು ಅಟ್ಲೀಸ್ಟ್ 1 ಪರ್ಸನ್ಗಿಂತ ಮುಂಚೆ ಏನಾದರೂ ಪರ್ಚೇಸ್ ಮಾಡಿದ್ದಾರೆ ಹೇಳ್ತಾ ಇದ್ದಾರೆ? ಇಲ್ಲ, ಎನ್ನವರು ಲಾಸ್ಟಲ್ಲಿದ್ದಾರೆ. ಅಟ್ಲೀಸ್ಟ್ 1 ಪರ್ಸನ್ಗಿಂತ ಮುಂಚೆ ಬೈ ಮಾಡಿಲ್ಲ, ಲಾಸ್ಟಲ್ಲಿರೋದ್ರಿಂದ ಅದೇ ಸರಿಯಾಗುತ್ತೆ. ಯಾವುದು ತಪ್ಪಿದೆ ಕೇಳ್ತಾ ಇದ್ದಾರೆ, ಇದೇ ತಪ್ಪಿದೆ. ಸರಿ, ನೆಕ್ಸ್ಟ್ ನೋಡಿ. ಇಫ್ ಪಿ is related to K in the similar way J related to O, then who among the following person related to L? P ಅನ್ನೋರು Kಗೆ, J ಅನ್ನೋರು Oಗೆ. ಪಿ ಕೆ ಜೆ ಒ. ಪಿ ಅನ್ನೋರು ಕೆಗೆ, ಜೆ ಅನ್ನೋರು ಓಗೆ. ನೋಡಿ ಪಿ ಎಲ್ಲಿದ್ದಾರೆ, ಕೆ ಇಲ್ಲಿದ್ದಾರೆ. ನೋಡಿ ಪಿ ರಿಲೇಟೆಡ್ ಟು ಕೆ ಅಂದರೆ 2% ಬಿಟ್ಟು ಹೇಳ್ತಾ ಇದ್ದಾರೆ. ಜೆ ರಿಲೇಟೆಡ್ ಟು ಓ ಅಂದರೆ 2% ಬಿಟ್ಟು ಹೇಳ್ತಾ ಇದ್ದಾರೆ. 2%. ಹಾಗಿದ್ರೆ ನಾವು ಯಾರಿಗೆ ರಿಲೇಟೆಡ್ ಹೇಳಬೇಕು? ಎಲ್ಗೆ ರಿಲೇಟೆಡ್. ಎಲ್ಗೆ ರಿಲೇಟೆಡ್ 2% ಬಿಟ್ಟು ಯಾರು ಇಲ್ಲಲ್ಲ. ಓಕೆ, 1 ಸೆಕೆಂಡ್. P is related K in the same way J related to, then who among the following related to L? ಎಲ್ಗೆ ಯಾರು ರಿಲೇಟ್ ಆಗ್ತಾರೆ? ಎಲ್ಗೆ 2% ಬಿಟ್ಟು ಯಾರೂ ಇಲ್ಲ. ಸೊ ಬಿಫೋರ್ ಇರೋ ಎಮ್ನ ಬರೆಯೋಣ. 2% ಬಿಫೋರ್ ಎಮ್. ಓಕೆ, 2% ಬಿಫೋರ್ ಎಮ್. ಓಕೆ, 2% ಗ್ಯಾಪ್ ಕೊಡ್ತಾ ಇದ್ದಾರೆ. ದ ನಂಬರ್ ಆಫ್ ಪರ್ಸನ್ ಬೈಸ್ ಬಿಫೋರ್ ಎಮ್ ಈಸ್ 1 ಲೆಸ್ ದೆನ್ ದ ನಂಬರ್ ಆಫ್ ಪರ್ಸನ್ ಬೈಸ್ ಆಫ್ಟರ್ ಡ್ಯಾಶ್. ಸೊ ಎಮ್ಗಿಂತ ಮುಂಚೆ ಎಷ್ಟು ಜನ ಬೈ ಮಾಡ್ತಾ ಇದ್ದಾರೋ ದಟ್ ಈಸ್ 1 ಲೆಸ್ ವೆನ್ ಕಂಪೇರ್ ಟು ಡ್ಯಾಶ್ ಪರ್ಸನ್ ಆಫ್ಟರ್. ಇನ್ ಕೇಸ್ ಈ ಪರ್ಸನ್ ಆಫ್ಟರ್ 10% ಇದ್ದಾರೆ ಅಂದರೆ ಎಮ್ ಮುಂಚೆ 9%. ಇಲ್ಲ ಇನ್ ಕೇಸ್ ಇವರಲ್ಲಿ 2 ಇದ್ದಾರೆ ಅಂತ ಹೇಳಿದ್ರೆ ಎಮ್ನ ಮೇಲೆ 1.
ದಟ್ ಈಸ್ ಈ ಕೇಸಲ್ಲಿ ಎಕ್ಸ್ ಇದ್ದಾರೆ ಅಂದರೆ ಇವ್ರಿಗಿಂತ ಒಬ್ರು ಕಡಿಮೆ ಇರಬೇಕಾಗತ್ತೆ. ನೋಡಿ ಎಮ್ಗಿಂತ ಮುಂಚೆ ಎಷ್ಟಿದ್ದಾರೋ ಈ ಥರ x-1 ಅಂತಲೂ ಹೇಳ್ಬೋದು, ಇಲ್ಲ ಇವರಿಗೆ ಎಕ್ಸ್ ಕೊಟ್ಟು ಇವರಿಗೆ x+1 ಅಂತ ಕೂಡ ಹೇಳ್ಬೋದು. ಕರೆಕ್ಟಾ? x+1 ಎಮ್ಗಿಂತ ಮುಂಚೆ ಎಕ್ಸು, ಯಾರಿಗೆ x+1 ಇದ್ದಾರೆ ನೋಡಿ, ಎಮ್ಗಿಂತ ಮುಂಚೆ 2, ಹಾಗಿದ್ರೆ ಕೆಳಗಡೆ 3% ಬರಬೇಕಲ್ವ. ಕೆಳಗಡೆ 3% ಯಾರಿಗೆ ಬರ್ತಾರೆ? 1 2 3 ಓಗೆ 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 ಓಕೆ ಓಕೆ. ಎಮ್ಗಿಂತ ಮುಂಚೆ ಇಬ್ಬರು, ಹಾಗಿದ್ರೆ ಓನ ನಂತರ 3 ಜನ. ಕರೆಕ್ಟಾ? ಓಕೆ ಓಕೆ. ಸಿಲಾಗ್ಸ್ ಕ್ವಶನ್ ನೋಡಿ. ಸ್ಟೇಟ್ಮೆಂಟ್ ಓನ್ಲಿ ಎ ಫ್ಯೂ ಸ್ಟೋರೀಸ್ ಬುಕ್. ಓಕೆ, ಓನ್ಲಿ ಎ ಫ್ಯೂ ಸ್ಟೋರೀಸ್ ಬುಕ್ ಈ ಥರನೇ ಬರೀತೀವಲ್ಲ. ಆಲ್ ಬುಕ್ ಈಸ್ ಟೇಲ್, ಆಲ್ ಬುಕ್ ಈಸ್ ಟೇಲ್. ಸರಿ. ಆಲ್ ಟೇಲ್ ಕ್ಯಾನ್ ಬಿ ಸ್ಟೋರಿ. ಎಲ್ಲ ಟೇಲ್ನ ಸ್ಟೋರಿಯಲ್ಲಿ ಬರಿಬಹುದಾ ಅಂದರೆ ಬರಿಬಹುದು, ಏನು ಪ್ರಾಬ್ಲಮ್ ಇಲ್ಲ, ಬರಿಬಹುದು. ಸಮ್ ಸ್ಟೋರಿ ಕ್ಯಾನ್ ನೆವರ್ ಬಿ ಬುಕ್. ಸ್ಟೋರಿಲಿ ಬರುವ ಸಮ್ ಪಾರ್ಟು ಬುಕ್ ಆಗೋಕ್ಕೆ ಸಾಧ್ಯ ಇಲ್ಲ ಹೇಳ್ತಾ ಇದ್ದಾರೆ, ಅದು ಕೂಡ ಟ್ರೂ. ಸ್ಟೋರಿಲಿ ಬರುವ ಸಮ್ ಪಾರ್ಟು ಬುಕ್ ಆಗೋಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಅದೆರಡಕ್ಕೆ ನೆಗೆಟಿವ್ ಇರೋದ್ರಿಂದ ಅಲ್ಲಿ ಹೋಗೋ ಸಾಧ್ಯತೆ ಇರೋದಿಲ್ಲ. ಎರಡು ಸರಿಯಾಗಿರೋದ್ರಿಂದ ನೋಡಿ ಕನ್ಕ್ಲೂಷನ್ಸ್ ಈ ಥರ ಇದೆ ಅಲ್ವಾ. ಬೋತ್ ಕನ್ಕ್ಲೂಷನ್ನ ತಗೊಳ್ತೀವಿ ನಾವು, ಬೋತ್. ಆಲ್ ಮಷಿನ್ ಈಸ್ ATM. All machine is ATM. Only a few rupees is ATM. Only a few rupees is ATM. Some coin is rupees. Some coin is rupees. Conclusions are some coin is not machine. Some coin is not machine. ತಪ್ಪಾಗುತ್ತೆ ನೋಡಿ. ಕಾಯಿನ್ಗೂ ಮಷಿನ್ಗೂ ಏನು ನೆಗೆಟಿವ್ ಡಯಾಗ್ರಾಮೇ ಇಲ್ಲ. ಇಂಟು ಡಯಾಗ್ರಾಮ್ ಇದ್ದರೆ ಅದರ ಬಗ್ಗೆ ಯೋಚನೆ ಮಾಡಬಹುದಿತ್ತು. ಇಂಟು ಡಯಾಗ್ರಾಮೇ ಇಲ್ಲ, ಡೈರೆಕ್ಟಾಗಿ ತಪ್ಪು ಅಂತ ಹೇಳಿ. ಆಲ್ ಮಷಿನ್ ಬೀಯಿಂಗ್ ರುಪೀಸ್ ಇಸ್ ಎ ಪಾಸಿಬಿಲಿಟಿ. ಎಲ್ಲ ಮಷಿನ್ನ ರುಪೀಸಲ್ಲಿ ಬರೀಬೋದಾ? ಎಲ್ಲ ಮಿಷಿನ್ನ ರುಪೀಸಲ್ಲಿ ಇದಕ್ಕೆ ಓಕೆ ಇಲ್ಲಿ ಬರೀಬಹುದು ನಾವು, ಟ್ರೂ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಎಲ್ಲ ರುಪೀಸನ್ನು ಮಷಿನಲ್ಲೂ ಬರೆಯೋಕ್ಕಾಗಲ್ಲ, ATMಲ್ಲೂ ಬರೆಯೋಕ್ಕಾಗಲ್ಲ, ಬಿಕಾಸ್ ಈ ಪಾರ್ಟ್ ಅದರೊಳಗಡೆ ಹೋಗಬಾರ್ದು. ದಟ್ ಈಸ್ ವಾಟ್. ಮಷಿನ್ ಆದರೂ ಫುಲ್ಲಾಗಿ ಬರೀರಿ, ಇಲ್ಲ ATMನೂ ಕೂಡ ಕಂಪ್ಲೀಟಾಗಿ ರುಪೀಸಲ್ಲಿ ಬರೀಬಹುದು. ಓನ್ಲಿ 2 ಸರಿಯಾಗುತ್ತೆ. ಓನ್ಲಿ ಇಫ್ ಯು ರೈಸ್ ಈಸ್ ವೀಟ್. Only if your rice is wheat. All wheat are grain. No grain is flour. Some rice is not flour. True, true, because ಗ್ರೈನ್ಗೂ ಫ್ಲೋರ್ಗೂ ಸಂಬಂಧ ಇಲ್ಲ ಅಂದರೆ ಈ ಪಾರ್ಟಿಗೂ ಸಂಬಂಧ ಇರಲ್ಲ, ಈ ಪಾರ್ಟ್ ರೈಸಿಗೆ ಕೂಡ ಸೇರಿರುತ್ತೆ. ಸಮ್ ರೈಸ್ ಇಸ್ ನಾಟ್ ಫ್ಲೋರ್ ಅನ್ನೋದು ಸರಿಯಾಗುತ್ತೆ. ಆಲ್ ವೀಟ್ ಕ್ಯಾನ್ ನೆವರ್ ಬಿ ಫ್ಲೋರ್. ಎಲ್ಲ ವೀಟ್ನ ಫ್ಲೋರಲ್ಲಿ ಬರೆಯೋಕ್ಕಾಗಲ್ಲ ಹೇಳ್ತಾ ಇದ್ದಾರೆ. ಹೌದು, ಬರೆಯೋಕ್ಕಾಗಲ್ಲ, ಬಿಕಾಸ್ ಗ್ರೇನ್ ಒಳಗಡೆ ಕಂಪ್ಲೀಟಾಗಿ ವೀಟ್ ಇರೋದ್ರಿಂದ ಗ್ರೇನ್ ಒಳಗಡೆ ಇರುವ ಯಾವ ಪಾರ್ಟು ಫ್ಲೋರ್ ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ವೀಟ್ ಹೋಗೋಕ್ಕಾಗಲ್ಲ ಅಂತ ಹೇಳೋದು ಸರಿಯಾಗುತ್ತೆ. ಬೋತ್ ಆರ್ ಟ್ರೂ. ವಾಟ್ ಈಸ್ ಇಟ್? ಸಾರಿ. ಆಲ್ ವರ್ಕ್ ಈಸ್ ಟೈಮ್. All work is time. All work is time. Some time is not progress. Okay, some time is not progress. Only a few progress is result. Only a few progress is result. When diagram ಈ ಥರ ಆಯಿತು. Some work is not progress ತಪ್ಪು. ಓಕೆ, ಸಮ್ ಟೈಮ್ ಈಸ್ ನಾಟ್ ಪ್ರೋಗ್ರೆಸ್ ಅನ್ನೋದು ಮಾತ್ರ ಸರಿ. ಸಮ್ ವರ್ಕ್ ಈಸ್ ನಾಟ್ ಪ್ರೋಗ್ರೆಸ್ ಅನ್ನೋದು ತಪ್ಪಾಗುತ್ತೆ. ಆಲ್ ವರ್ಕ್ ಈಸ್ ಪ್ರೋಗ್ರೆಸ್. ಎಲ್ಲ ವರ್ಕ್ ಪ್ರೋಗ್ರೆಸ್ ಒಳಗಡೆ ಇದೆಯಾ? ಇಲ್ಲ. ಓಕೆ, ಎಲ್ಲ ವರ್ಕು ಪ್ರೋಗ್ರೆಸ್ ಒಳಗಡೆ ಇಲ್ಲ. ಯಾವ ಆಪ್ಷನ್ನ ತಗೊಳ್ತೀವಿ? ಈದರ್ ಆರ್ ಆಪ್ಷನ್ನ ತಗೊಳ್ತೀವಿ. ಈದರ್ ಆರ್ ನೋಡಿ, ಈದರ್ ಆರ್ನ ಆಪ್ಷನ್ ಕೂಡ ಇದೆಯಲ್ವಾ. ಓನ್ಲಿ 1 ಇದ್ದಾಗ 1, 2 ಸರಿ ಇದ್ದಾಗ 2. ಈದರ್ ಆರ್ನ ಈ ಕ್ವಶನ್ಗೆ ತಗೊಳ್ತೀವಿ. 2 ತಪ್ಪಿದ್ದಾಗ ಇದನ್ನು ತಗೊಳ್ತಾ ಇದ್ವಿ, 2 ಸರಿ ಇದ್ದಾಗ ಇದನ್ನು ತಗೊಳ್ತೀವಿ. ಸೊ ಈದರ್ ಆರ್ನ ಯಾಕೆ ತಗೊಳ್ತಾ ಇದ್ದೀವಿ ಅಂತ ಹೇಳಿದರೆ, ನಮಗೆ ಈದರ್ ಆರ್ ತಗೋಬೇಕು ಅಂದರೆ 3 ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ವಾಟ್ ಆರ್ ದ 3 ಕಂಡೀಷನ್ಸ್? 3 ಕಂಡೀಷನ್ಸ್ ಏನು ಅಂತ ಹೇಳಿದರೆ, 2 ಕನ್ಕ್ಲೂಷನ್ ತಪ್ಪಾಗಿರಬೇಕು, 2 ಕನ್ಕ್ಲೂಷನ್ ತಪ್ಪಾಗಿರಬೇಕು. 3 ಕಂಡೀಷನ್ಸ್. ಓಕೆ, ಫಸ್ಟ್ ಒನ್. ಎರಡನೇದು, ಅದರಲ್ಲಿ ಬಂದಿರತಕ್ಕಂಥ ಸಬ್ಜೆಕ್ಟ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಸೇಮ್ ಆಗಿರಬೇಕು. ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಸೇಮ್ ಆಗಿರಬೇಕು. ಮೂರನೇದು, ಒಂದು ಪಾಸಿಟಿವ್ ಕನ್ಕ್ಲೂಷನ್,
ಒಂದು ಪಾಸಿಟಿವ್ ಕನ್ಕ್ಲೂಷನ್, ಒಂದು ನೆಗೆಟಿವ್ ಕನ್ಕ್ಲೂಷನ್ ಇರಬೇಕು. ಎಸ್ಪೆಷಲಿ ಅದರಲ್ಲಿ ಆಲ್ಗೆ ಸಮ್ ನಾಟ್ ಎ ಪೇರ್ ಆಗಿರಬೇಕು. ಆಲ್ಗೆ ಸಮ್ ನಾಟ್ ಎ ಪೇರ್ ಆಗಿರಬೇಕು. ಆಲ್ ಅನ್ನೋದು ಪಾಸಿಟಿವ್, ಸಮ್ ನಾಟ್ ಅನ್ನೋದು ನೆಗೆಟಿವ್, ಇದೇ ಪೇರ್ ಆಗಬೇಕು. ಇನ್ ಕೇಸ್ ಸಮ್ ಬಂದಿದೆ ಅಂತ ಹೇಳಿದರೆ ಅದಕ್ಕೆ ನೆಗೆಟಿವ್ ಆಗಿ ನೋ ಬರಬೇಕಾಗುತ್ತೆ. ಸಮ್ ಅನ್ನೋದು ಪಾಸಿಟಿವ್, ನೋ ಅನ್ನೋದು ನೆಗೆಟಿವ್. ಸೊ ಇದೆಲ್ಲ ಸ್ಯಾಟಿಸ್ಫೈ ಆದರೆ ಇದರಾರಿಗೆ ಹೋಗುತ್ತೆ. ನೋಡಿ, 2 ಕನ್ಕ್ಲೂಷನ್ ತಪ್ಪಾಗಿದೆ, ಇದು ಸ್ಯಾಟಿಸ್ಫೈ ಆಗಿದೆ. ವರ್ಕ್ ಪ್ರೋಗ್ರೆಸ್ ಎರಡು ಕಡೆನೂ ಇರೋದ್ರಿಂದ ಅದು ಕೂಡ ಓಕೆ. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ನೋಡಿ, ಆಲಿಂದ ಸ್ಟಾರ್ಟ್ ಆದರೆ ಪಾಸಿಟಿವ್, ಸಮ್ ನಾಟ್ ಅನ್ನೋದು ನೆಗೆಟಿವ್ ಆಗುತ್ತೆ. ಓಕೆ, ಸಮ್ ನಾಟ್ ನೆಗೆಟಿವ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಅದು ಕೂಡ ಆಲ್ ಜೊತೆಗೆ ಸಮ್ ನಾಟೇ ಪೇರ್ ಆಗಿ ಬಂದಿರೋದ್ರಿಂದ ಈದರ್ ಆರ್ ಆಪ್ಷನ್ನ ತೊಗೋಬೇಕು. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಈದರ್ ಆರ್ ತೊಗೋಬೇಕಾದ್ರೆ ಕೇರ್ಫುಲ್ಲಾಗಿರಬೇಕು, ಆ ಕಂಡೀಷನ್ಸ್ ಗೊತ್ತಿರಬೇಕಾಗತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದರೆ ಸಾಕಾಗಲ್ಲ, ಅದರಲ್ಲೂ ಎಸ್ಪೆಷಲಿ ಆಲ್ ಜೊತೆಗೆ ಸಮ್ ನಾಟ್ ಇದ್ದಾಗ ಮಾತ್ರ ತೊಗೊಳಕ್ಕಾಗತ್ತೆ. ಹೌ ಮೆನಿ ಸಚ್ ಪೇರ್ಸ್ ಆಫ್ ಡಿಜಿಟ್ಸ್ ಆರ್ ದೇರ್ ಇನ್ ದ ನಂಬರ್ 4 0 5 8 5 6 3 6 3 6 each which has many digits between them as have in number series only in backward direction ಹೇಳ್ತಾ ಇದ್ದಾರೆ. ಬೋತ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಅಂದರೆ ಮುಂದೆ ಹಿಂದೆ ಎರಡು ಕಡೆ ಚೆಕ್ ಮಾಡ್ತಾ ಇದ್ವಿ. ಓನ್ಲಿ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಅನ್ನೋಕ್ಕೋಸ್ಕರ ಹಿಂದ್ಗಡೆಯಿಂದ ಚೆಕ್ ಮಾಡ್ತೀವಿ. 6 ಆದಮೇಲೆ ನೆಕ್ಸ್ಟು 7 ಬಂದಿಲ್ಲ, 8 9 10 11 2 ಡಿಜಿಟ್ ಬೇಡ, ಸಿಂಗಲ್ ಡಿಜಿಟ್ ಅಷ್ಟೇ. 6 ಆದಮೇಲೆ ಯಾವ ಪೇರು ಬಂದಿಲ್ಲ. 3 ಆದಮೇಲೆ ನೋಡಿ 4 5 ಕರೆಕ್ಟಾ. 3 ಆದಮೇಲೆ 4 5 ಪೇರ್ ಆಗಿದೆ. 3 ಆದಮೇಲೆ 4 5 ಬಟ್ ನಮಗೆ ಹಾಗೆ ಕಂಪ್ಲೀಟ್ ಮಾಡಿ, ಇನ್ನೂ ಸ್ವಲ್ಪ ಕಂಪ್ಲೀಟ್ ಮಾಡಬೇಡಿ, ಮುಂದೆ ಹೋಗಿ 5 ಆದಮೇಲೆ 6 7 8 9 ಎಲ್ಲೂ ಬಂದಿಲ್ಲ. ಸೊ ಇಲ್ಲೇ ಕಂಪ್ಲೀಟ್ ಮಾಡ್ತೀವಿ. 6 ಆದಮೇಲೆ 7 8 ಕರೆಕ್ಟಾ. 7 8 9 10 ಎಲ್ಲೂ ಬರಲ್ಲ, ಇಲ್ಲೇ ಕ್ಲೋಸ್ ಮಾಡ್ತೀವಿ. 8 ಆದಮೇಲೆ 9 ಬಂದಿಲ್ಲ, 10 2 ಡಿಜಿಟ್ ಬೇಡ. 5 ಆದಮೇಲೆ 6 7 ಬಂದಿಲ್ಲ, 0 ಆದಮೇಲೆ 1 ಬಂದಿಲ್ಲ. ಎಷ್ಟು ಪೇರ್ಸ್ ಇದೆ ಅಂದರೆ 2 ಪೇರ್ಸ್ ಓನ್ಲಿ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ. ಪಜಲ್ ನೋಡಿ, 7 persons A to G work in the same organization on 7 different designations: MD, CEO, senior manager, manager, PO, clerk and typist, but not necessarily in the same order. The designations are in the decreasing order such that MD is senior most position and typist is junior most position. ಓಕೆ, ಅವ್ರು ಕೊಟ್ಟಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಪೋಸ್ಟಲ್ಲಿ 7 ಜನ ಇದ್ದಾರೆ. ಸೀನಿಯರ್ ಮೋಸ್ಟ್ ಅಂತ ಹೇಳಿದರೆ MD ಮೇಲಿರ್ತಾರೆ, ಟೈಪಿಸ್ಟ್ ಕೆಳಗಡೆ ಇರ್ತಾರೆ. ಅದೇ ಥರ ಬರ್ಕೊಳ್ಳಿ. MD ಆದಮೇಲೆ CEO ಬರಬೇಕು, CEO ಆದಮೇಲೆ ಸೀನಿಯರ್ ಮ್ಯಾನೇಜರ್, PO, ಕ್ಲರ್ಕು, ಟೈಪಿಸ್ಟು. 1 2 3 4 5 6 7. ಓಕೆ, ಯಾರ್ಯಾರು ಯಾವ್ಯಾವ ಪ್ಲೇಸಲ್ಲಿ ಬರ್ತಾರೆ ನೋಡ್ತಾ ಹೋಗೋಣ. ಇದೇ ಥರ ಆರ್ಡ್ರಲ್ಲೇ ಬರ್ಕೋಬೇಕಾಗತ್ತೆ ನಾವು. ಮಿನಿಮಮ್ 2 ಪಾಸಿಬಿಲಿಟಿ, ಬೇಕಾದರೆ ಎಕ್ಸ್ಟ್ರಾ 1 ಕೂಡ ಆ್ಯಡ್ ಮಾಡೋಣ. ಫಸ್ಟ್ ಪಾಯಿಂಟ್ ನೋಡಿ, ದ ನಂಬರ್ ಆಫ್ ಪರ್ಸನ್ ಸೀನಿಯರ್ ಟು ಎ ಈ ಸೇಮ್ ಆ್ಯಸ್ ನಂಬರ್ ಆಫ್ ಪರ್ಸನ್ ಜೂನಿಯರ್ ಟು ಎ. ಎಗಿಂತ ಸೀನಿಯರ್ ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಜೂನಿಯರ್ ಇರಬೇಕಂದ್ರೆ ಎ ಮಧ್ಯದಲ್ಲಿ ಬರಬೇಕು. ಕರೆಕ್ಟಾ, ಎ ಮಧ್ಯದಲ್ಲಿ. ಎಗಿಂತ ಸೀನಿಯರ್ ಆಗಿ 3 ಜನ, ಜೂನಿಯರ್ ಆಗಿ 3 ಜನ. ಸೇಮ್ ಇನ್ನೊಂದು ಪಾಸಿಬಿಲಿಟಿಯಲ್ಲಿ ಬರ್ತಾ ಇದ್ದೀವಿ. ಬಿ ಈಸ್ ಜೂನಿಯರ್ ಟು ಎ ಆ್ಯಂಡ್ ಜಸ್ಟ್ ಸೀನಿಯರ್ ಟು ಸಿ ಹೇಳ್ತಾ ಇದ್ದಾರೆ. ಎಗಿಂತ ಜೂನಿಯರ್ ಆಗಿ ಬರಬೇಕಂದ್ರೆ ಕೆಳಗಡೆ ಬರಬೇಕಲ್ವ. ಸೊ ಎಗಿಂತ ಜೂನಿಯರ್ ಆಗಿ ಅಂದರೆ ಬಿ ಕೆಳಗಡೆ ಬರಬೇಕು, ಬಟ್ ಇಮಿಡಿಯೇಟ್ಲಿ ಸೀನಿಯರ್ ಆಗಿರಬೇಕು ಯಾರಿಗೆ, ಸಿಗೆ. ಓಕೆ, ಜಸ್ಟ್ ಸೀನಿಯರ್ ಟು ಸಿ ಅಂದರೆ ಸೀನಿಯರ್. ನೋಡಿ, ಏನ ಕೆಳಗಡೆ ಅಂದರೆ 1 2 3 3 ಪ್ಲೇಸಸ್ ಇದೆ ಜೂನಿಯರ್ ಆಗಿ ಬರೆಯೋದಕ್ಕೆ. ಇನ್ ಕೇಸ್ ನಾನು ಬಿನ ಇಲ್ಲಿ ಬರೆದ್ರೆ ಜಸ್ಟ್ ಸೀನಿಯರ್ ಆಗಿ ಸಿಗೆ ಬರೆಯೋಕ್ಕಾಗಲ್ಲ, ಸಿ ಸಿಗಲ್ಲಲ್ವ ಬರೆಯೋದಕ್ಕೆ. ಸೊ ಒಂದು ಕೇಸಲ್ಲಿ ನೋಡಿ, ಎನ ಜೂನಿಯರ್ ಆಗಿ ಬಿನ ಇಲ್ಲಿ ಬರೆದು ಇಮಿಡಿಯೇಟ್ಲಿ ಸೀನಿಯರ್ ಟು ಸಿ. ಇಲ್ಲ ಎನ ಜೂನಿಯರ್ ಆಗಿ ಆಲ್ರೆಡಿ ಇಲ್ಲೊಂದು ಪ್ಲೇಸ್ ಜೂನಿಯರ್ ಆದರೆ ಇನ್ನೊಂದು ಪ್ಲೇಸ್ ಜೂನಿಯರ್ ಮಾಡಿ ಇಲ್ಲಿ ಬರೋದು ಇಮಿಡಿಯೇಟ್ಲಿ ಸೀನಿಯರ್ ಟು ಸಿ ಬರಿಬೋದು. ಇನ್ನೂ ಒಂದು ಪ್ಲೇಸ್ನ ಕೆಳಗಡೆ ಬರೆಯೋಣ ಅಂದರೆ ಸಿನ ಬರೆಯೋಕ್ಕಾಗಲ್ಲ. ಇದೆರಡು ಪಾಸಿಬಿಲಿಟಿ ಸಾಕಾಗುತ್ತೆ. ನೆಕ್ಸ್ಟ್ ನೋಡಿ, ಈ ಜೂನಿಯರ್ ಟು ಎ. ಓಕೆ, ಎಗಿಂತ ಜೂನಿಯರ್ ಆಗಿರಬೇಕಂದ್ರೆ ಒಂದೇ ಒಂದು ಪ್ಲೇಸು ಇಲ್ಲಿ ಕರೆಕ್ಟಾ, ಎಗಿಂತ ಜೂನಿಯರ್ ಆಗಿ. ದ ನಂಬರ್ ಆಫ್ ಪರ್ಸನ್ ಜೂನಿಯರ್ ಟು ಸಿ ಈಸ್ ಸೇಮ್ ಆ್ಯಸ್ ಎ ನಂಬರ್ ಆಫ್ ಪರ್ಸನ್ ಡೆಸಿಗ್ನೇಟೆಡ್ ಬಿಟ್ವೀನ್ ಬಿ ಆ್ಯಂಡ್ ಡಿ. ಸಿನ ಕೆಳಗಡೆ ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಬಿ ಡಿ ಮಧ್ಯದಲ್ಲಿ ಇರಬೇಕು ಹೇಳ್ತಾ ಇದ್ದಾರೆ. ಓಕೆ, ಬಿ ಡಿ ಸಿನ ಕೆಳಗಡೆ ಒಬ್ಬರು ಇದ್ದಾರೆ, ಬಿ ಡಿ ಮಧ್ಯದಲ್ಲಿ ಒಬ್ಬರು ಬರಬೇಕಂದ್ರೆ ಬಿ ಇಲ್ಲಿದ್ದಾರೆ, ಮಧ್ಯದಲ್ಲಿ ಒಬ್ಬರು ಡಿ ಇಲ್ಲಿ ಬರೀತೀವಿ. ಈ ಕೇಸಲ್ಲಿ ಸಿನ ಕೆಳಗಡೆ ಯಾರೂ ಇಲ್ಲ, ಬಿ ಡಿ ಮಧ್ಯದಲ್ಲಿ 0 ಬರಬೇಕು. ಬಿ ಇಲ್ಲಿದ್ದಾರೆ, ಮಧ್ಯದಲ್ಲಿ ಯಾರೂ ಬರಬಾರ್ದಂದ್ರೆ ಇದರ ಡಿನ ಇಲ್ಲಾದರೂ ಬರಿಬೇಕು, ಇಲ್ಲಾದರೂ ಬರಿಬೇಕು, ಎರಡೂ ಕಡೆ ಇರೋದ್ರಿಂದ ಈ ಕೇಸ್ ತಪ್ಪಾಗುತ್ತೆ. ನೆಕ್ಸ್ಟ್ ನೋಡಿ,
at most 1% is between G and F. F is not the senior most ಹೇಳ್ತಾ ಇದೆ. F is not the senior most ಅಂತ ಹೇಳಿದ್ರೆ ಸೀನಿಯರಲ್ಲಿ ಬರಲ್ಲ ಅಂದರೆ ಎಫ್ನ ಇಲ್ಲಿ ಬರೀತೀವಿ, ಜಿನ ಇಲ್ಲಿ ಬರೀತೀವಿ ಉಳಿದಿರೋ ಪರ್ಸನ್. ಈ ಪಾಯಿಂಟ್ನ ಅರ್ಥ ಏನು? ಅಟ್ ಮೋಸ್ಟ್ 1% ಬಿಟ್ವೀನ್ ಜಿ ಆ್ಯಂಡ್ ಎಫ್. ಮ್ಯಾಕ್ಸಿಮಮ್ ಜಿ ಮತ್ತು ಎಫ್ ಮಧ್ಯದಲ್ಲಿ ಒಬ್ಬರು ಬರ್ಬೋದು ಹೇಳ್ತಾರೆ. ಬರಲೇಬೇಕು ಹೇಳ್ತಾ ಇಲ್ಲ, ಒಬ್ಬರು ಬರ್ಬೋದು, ಬರದೇ ಕೂಡ ಇರ್ಬೋದು, ಯಾರು ಇಲ್ಲದೇನೂ ಇರ್ಬೋದು, 0. ಓಕೆ, ಮ್ಯಾಕ್ಸಿಮಮ್ ಒಬ್ಬರು ಬರ್ಬೋದು, ಬರದೇ ಕೂಡ ಇರ್ಬೋದು, ಯಾರೂ ಬಂದಿಲ್ಲ ಇದರಲ್ಲಿ. ಸೊ ಇದೇ ಸರಿ ಆಗುತ್ತೆ. ಕ್ವಶನ್ಸ್ ನೋಡಿ. ವಾಟ್ ಈಸ್ ಏಸ್ ಡೆಸಿಗ್ನೇಷನ್ ಇನ್ ದ ಆರ್ಗನೈಸೇಷನ್? ಎ ಮ್ಯಾನೇಜರ್ ಅಲ್ವಾ, ಮಧ್ಯದಲ್ಲಿ ಬಂದ್ರಲ್ವ ಅವರು, ಬೇಕಾದರೆ ನೋಡಿ. ಎ ಈಸ್ ಎ ಮ್ಯಾನೇಜರ್. ಓಕೆ, ನೆಕ್ಸ್ಟ್ ಹೌ ಮೆನಿ ಪರ್ಸನ್ ಡೆಸಿಗ್ನೇಟೆಡ್ ಬಿಟ್ವೀನ್ ಡಿ ಆ್ಯಂಡ್ ಸಿ? ಡಿ ಸಿ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ? ಡಿ ಇಲ್ಲಿದ್ದಾರೆ, ಸಿ ಇಲ್ಲಿದ್ದಾರೆ, ಮಧ್ಯದಲ್ಲಿ 2 persons. 2 persons. ನೆಕ್ಸ್ಟ್ ಕ್ವಶನ್. ದ ನಂಬರ್ ಆಫ್ ಪರ್ಸನ್ ಬಿಟ್ವೀನ್ ಎಫ್ ಆ್ಯಂಡ್ ಬಿ ಈ ಸೇಮ್ ಆ್ಯಸ್ ಬಿಟ್ವೀನ್ ನಂಬರ್ ಆಫ್ ಪರ್ಸನ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಎಫ್ ಆ್ಯಂಡ್ ಬಿ ಮಧ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟೇ ಜನ ಇವರ ಮತ್ತು ಇವರ ಮಧ್ಯದಲ್ಲಿ ಇದ್ದಾರೆ ಹೇಳ್ತಾ ಇದ್ದಾರೆ. ಯಾರು ಅಂತ ನೋಡಿ. ಎಫ್ ಬಿ ಮಧ್ಯದಲ್ಲಿ ಫಸ್ಟ್ ಎಷ್ಟು ಜನ ಇದ್ದಾರೆ ನೋಡಿ. ಎಫ್ ಬಿ ಮಧ್ಯದಲ್ಲಿ, ಎಫ್ ಇಲ್ಲಿದ್ದಾರೆ, ಬಿ ಮಧ್ಯದಲ್ಲಿ ಇಬ್ಬರಿದ್ದಾರೆ. ಹಾಗಿದ್ರೆ ನೋಡಿ, ಕೊಟ್ಟಿರೋ ಆಪ್ಷನಲ್ಲಿ ಜಿ ಎಫ್ ಮಧ್ಯದಲ್ಲಿ ಇಬ್ಬರಿದ್ದಾರಾ? ಜಿ ಎಫ್ ಮಧ್ಯದಲ್ಲಿ ಇಬ್ಬರಿಲ್ಲ, ಒಬ್ಬರೇ ಇದ್ದಾರೆ. ಜಿ ಎಫ್ ಅಲ್ಲ. ಇ ಎನ? ಇ ಎ ಮಧ್ಯದಲ್ಲಿ ಇಬ್ಬರಿದ್ದಾರಾ? ಇ ಎ ಕರೆಕ್ಟ್. ಇ ಎ ಮಧ್ಯದಲ್ಲಿ ಇಬ್ಬರು ಇರೋದ್ರಿಂದ ಈ ಆಪ್ಷನ್ನೇ ಸರಿ ಅಂತ ಹೇಳ್ತೀವಿ. ಇ ಎ ಮಧ್ಯದಲ್ಲಿ ಇಬ್ಬರು ಇದ್ದಾರೆ, ಟ್ರೂ. ವಿಚ್ ಅಮಾಂಗ್, ಓಕೆ, ವಿಚ್ ಡೆಸಿಗ್ನೇಷನ್ ಡಸ್ ಎಫ್ ಹೋಲ್ಡ್ ಇನ್ ದ ಆರ್ಗನೈಸೇಷನ್? ಎಫ್ ಯಾವ ಪೋಸ್ಟಲ್ಲಿದ್ದಾರೆ? ಎಫ್ ಸಿ ಇ ಒ ಆಗಿದ್ದಾರೆ. ಎಫ್ ಈಸ್ ಇನ್ ಸಿ ಇ ಒ ಪೊಸಿಷನ್. ಸಿ ಇ ಒ ಅನ್ನೋ ಆಪ್ಷನ್ ಇಲ್ಲ. ನನ್ ಆಫ್ ದೀಸ್. If A is related to PO, G is related to CEO. Similar way, C related to dash and A related to PO. Okay, A related to PO. A related to PO ಅಂದರೆ immediately next ಇದೆ. ನೆಕ್ಸ್ಟ್ ಏನು ಹೇಳಿದರು? G is related to CEO. G is related to CEO. Immediately next ಇದೆ ನೋಡಿ. A related to PO, G related to CEO. In the same way, ಸಿ ರಿಲೇಟೆಡ್ ಟು ಯಾರಿಗೆ? ಸಿ ರಿಲೇಟೆಡ್ ಟು ಟೈಪಿಸ್ಟ್. ಇಮಿಡಿಯೇಟ್ಲಿ ನೆಕ್ಸ್ಟ್ ಇರೋದಲ್ವಾ ಟೈಪಿಸ್ಟ್. ಸರಿ, 30 ಕ್ವಶನ್ಸ್ ವಿ ಹ್ಯಾವ್ ಡನ್ ಸೋ ಫಾರ್. ನೆಕ್ಸ್ಟ್ ನೋಡಿ, ಅಲ್ಫಾ ನ್ಯೂಮರಿಕ್ ಕ್ವಶನ್. ಈ ಥರ ಸ್ಟಿಂಗ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್, 31st ಕ್ವಶನ್ ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ 4th ಎಲಿಮೆಂಟ್ ಟು ದ ರೈಟ್ ಆಫ್ 6th ಎಲಿಮೆಂಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಇನ್ ದ ಸೀರೀಸ್? ಓಕೆ, ಟು ಮತ್ತು ಫ್ರಮ್ ಅನ್ನೋ 2 ವರ್ಡ್ನ ನೋಡ್ಬೋದು. ಸೊ ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಲೆಫ್ಟು ಇದೆ ಅಂತ ಹೇಳಿದರೆ ಮೈನಸ್ ಮಾಡಬೇಕು. ಅದೇ 2 ಜಾಗದಲ್ಲಿ ರೈಟ್ ಇದೆ, ಫ್ರಮ್ ಜಾಗದಲ್ಲಿ ರೈಟ್ ಇದೆ ಅಂದರೆ ಅವಾಗಲೂ ಕೂಡ ಲೆಸ್ ಮಾಡಬೇಕು. 2 ಜಾಗದಲ್ಲಿ ಲೆಫ್ಟು, ಫ್ರಮ್ ಜಾಗದಲ್ಲಿ ರೈಟ್ ಇದ್ದಾಗ ಆ್ಯಡ್ ಮಾಡಬೇಕು. ಇಲ್ಲಿ ರೈಟು, ಇಲ್ಲಿ ಲೆಫ್ಟ್ ಇದ್ದಾಗಲೂ ಆ್ಯಡ್ ಮಾಡಬೇಕು. ಇನ್ ದ ಸೆನ್ಸ್ ಸೇಮ್ ಡೈರೆಕ್ಷನ್ ಇದ್ದಾಗ ಮೈನಸ್ ಮಾಡ್ತೀವಿ, ಡಿಫ್ರೆಂಟ್ ಡೈರೆಕ್ಷನ್ ಇದ್ದಾಗ ಪ್ಲಸ್ ಮಾಡ್ತೀವಿ. ಓಕೆ, ಸೇಮ್ ಡೈರೆಕ್ಷನ್ ಇದ್ದಾಗ ಮೈನಸ್, ಡಿಫ್ರೆಂಟ್ ಡೈರೆಕ್ಷನ್ ಇದೆ ಪ್ಲಸ್. ಸೊ ರಿಸಲ್ಟ್ ನೋಡಬೇಕಂತ ಹೇಳಿದ್ರೆ ಫ್ರಮ್ ಜಾಗದಲ್ಲಿ ಏನಿದೆಯೋ ಲೆಫ್ಟ್, ಫ್ರಮ್ ಜಾಗದಲ್ಲಿ ರೈಟ್ ಇದೆ ರೈಟ್, ಫ್ರಮ್ ಜಾಗದಲ್ಲಿ ರೈಟ್, ಫ್ರಮ್ ಜಾಗದಲ್ಲಿ ಲೆಫ್ಟ್ ಇದೆ ಲೆಫ್ಟ್. ಓಕೆ, ಇದನ್ನು ಮಾಡಿದಾಗ ಗೊತ್ತಾಗುತ್ತೆ ನೋಡಿ ನಿಮಗೆ. ವಿಚ್ ಆಫ್ ದಿ 4 ಟು ದ, ಓಕೆ, 2 ಜಾಗದಲ್ಲಿ ಫೋರ್ತ್ ರೈಟ್, 4th ರೈಟ್ ಆಫ್ ದಿ 6th ಎಲಿಮೆಂಟ್ ಫ್ರಮ್ ಜಾಗದಲ್ಲಿ 6th ಫ್ರಮ್ ದ ಲೆಫ್ಟ್, 6th ಫ್ರಮ್ ದ ಲೆಫ್ಟ್. ಓಕೆ, ರೈಟ್ ಒಂದು ಲೆಫ್ಟ್ ಒಂದು ಇರೋದ್ರಿಂದ ಆ್ಯಡ್ ಮಾಡಬೇಕು. 4 + 6 ಎಷ್ಟು? 10. 10th ರಿಸಲ್ಟ್ ಎಲ್ಲಿದೆ ನೋಡಬೇಕು, ಫ್ರಮ್ ಜಾಗದಲ್ಲಿ ಏನಿದೆಯೋ ಲೆಫ್ಟ್. 10th ಎಲಿಮೆಂಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಯಾವ್ದು ನೋಡಿ. ಲೆಫ್ಟ್ ಹ್ಯಾಂಡ್ ಅಂದರೆ ಈ ಕಡೆ, ರೈಟ್ ಹ್ಯಾಂಡಿಂದ ಆ ಕಡೆ. ಲೆಫ್ಟ್ ಹ್ಯಾಂಡಿಂದ 10th 1 2 3. ಓಕೆ, 1 2 3 4 5 6 7 8 9 10. 9 ಅಲ್ವಾ? 9. ಸೊ 9 ಅನ್ನೋದು ಆನ್ಸರ್ ಆಗುತ್ತೆ. ಇಲ್ಲ ನೀವು ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಂಡು ಮಾಡ್ತೀರಾ ಅಂದರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ 4th ಎಲಿಮೆಂಟ್ ಟು ದ ರೈಟ್ ಆಫ್ 6th ಎಲಿಮೆಂಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್? 6th ಎಲಿಮೆಂಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡಿಗೆ 4th ರೈಟಲ್ಲಿ ಏನಿದೆ ಕೇಳ್ತಾರೆ. 6th ಎಲಿಮೆಂಟ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಯಾವುದು? 1 2 3 4 5 6 ಅಲ್ವಾ? ವೈಗೆ 4th ರೈಟಲ್ಲಿ ಏನಿದೆ ಕೇಳ್ತಾರೆ. 1 2 3 4 9 ಅದೇನೆ. ಓಕೆ, ದಟ್ ವಿಲ್ ಬಿ ದ ಆನ್ಸರ್. ಸೊ ಈ ಥರನಾದರೂ ಮಾಡಿ, ಓಕೆ, ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಂಡಾದರೂ ಮಾಡಿ, ಆನ್ಸರ್ ಸೇಮ್ ಆಗೇ ಬರುತ್ತೆ. How many such consonants are there in the given series, each of which immediately preceded by number and immediately followed by letter? ಸೊ ಏನಿರಬೇಕು? ಕಾನ್ಸನೆಂಟ್. ಪ್ರಿಸಿಡೆಡ್ ಅಂದರೆ ಹಿಂದೆ, ಓಕೆ, ಪ್ರಿಸಿಡೆಡ್. ಸಕ್ಸೀಡೆಡ್ ಅಂತ ಹೇಳಿದರೆ ಮುಂದೆ.
ಓಕೆ, ಪ್ರಿಸೀಡೆಡ್, ಸಕ್ಸೀಡೆಡ್ ಅಥವಾ ಫಾಲೋಡ್ ಅಂತ ಹೇಳಿದರೆ ಮುಂದೆ. ಕಾನ್ಸನೆಂಟ್ ಪ್ರಿಸೀಡೆಡ್ ಬೈ ನಂಬರ್ ಆ್ಯಂಡ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಲೆಟರ್. ಫಸ್ಟ್ ಕಾನ್ಸನೆಂಟ್ ಎಲ್ಲಿದೆ ಹುಡುಕಿ, ಅದರ ಹಿಂದೆ ನಂಬರ್ ಇರಬೇಕು, ಮುಂದೆ ಲೆಟರ್. ಕಾನ್ಸನೆಂಟಾ? ಓಕೆ, ಕಾನ್ಸನೆಂಟ್ ಹಿಂದೆ ನಂಬರ್ ಮುಂದೆ ಲೆಟರ್. ಓಕೆ, ಎಫ್ ಆ ಥರ ಇದೆ. ಕಾನ್ಸನೆಂಟ್ ಹೌದು, ಬಟ್ ಹಿಂದೆ ನಂಬರ್ ಇಲ್ಲ. ಕಾನ್ಸನೆಂಟ್ ಹಿಂದೆ ನಂಬರ್ ಬಟ್ ಮುಂದೆನೂ ನಂಬರ್ ಇರೋದ್ರಿಂದ ಇದಾಗಲ್ಲ, ಯಾಕಂದರೆ ಮುಂದೆ ಲೆಟರ್ ಬರಬೇಕಾಗತ್ತೆ. ನೆಕ್ಸ್ಟ್ ಕಾನ್ಸನೆಂಟ್ ಬಿ, ಬಟ್ ಹಿಂದೆ ನಂಬರ್ ಇಲ್ಲ. ಪಿನ ಹಿಂದೆ ನಂಬರ್ ಇದೆ, ಮುಂದೆ ಲೆಟರ್ ಇದೆ, ಆಗುತ್ತೆ. ಎಮ್ನ ಹಿಂದೆ ನಂಬರ್ ಇಲ್ಲ, ಜಸ್ಟ್ ನಂಬರ್ ಎಲ್ಲಿದೆ ನೋಡಿ, ಯಾಕೆ ಕಾನ್ಸನೆಂಟ್ ಅಲ್ಲ, ಇದು ಸಿಂಬಲ್. ಕಾನ್ಸನೆಂಟ್ ಹಿಂದೆ ನಂಬರ್ ಮುಂದೆ ಸಿಂಬಲ್, ಹಿಂದೆ ನಂಬರ್ ಮುಂದೆ ಸಿಂಬಲ್. ಇದು ಕಾನ್ಸನೆಂಟ್ ಅಲ್ಲ, ಇದು ಓವೆಲ್, ಇದು ಓವೆಲ್. ಕಾನ್ಸನೆಂಟ್ ಬಟ್ ಹಿಂದೆ ನಂಬರ್ ಇಲ್ಲ, ಓವೆಲ್. ಕಾನ್ಸನೆಂಟ್ ಹಿಂದೆ ನಂಬರ್ ಇದೆ ಬಟ್ ಮುಂದೆ ಲೆಟರ್ ಇಲ್ಲ, ಅಷ್ಟೇ ಅಲ್ವಾ? ಅಷ್ಟೇ. ಆ ಥರ ಸ್ಟ್ರಕ್ಚರಲ್ಲಿ ಎಷ್ಟಿದೆ ಅಂತ ಹೇಳಿದರೆ 1 2 3 3 ಎಲಿಮೆಂಟ್ಸ್ ಆ ಥರ ಇದೆ. 3. ಓಕೆ. How many symbols are there in the given series, each of which is immediately followed and immediately preceded by number? ಸಿಂಬಲ್ ಇರಬೇಕು, ಪ್ರಿಸಿಡೆಡ್ ಕೂಡ ನಂಬರು, ಸಕ್ಸಿಡೆಡ್ ಕೂಡ ನಂಬರ್ ಅಥವಾ ಫಾಲೋಡ್ ಕೂಡ ನಂಬರ್. ಹಿಂದೆ ಮುಂದೆ ನಂಬರ್ ಇರಬೇಕು. ಸಿಂಬಲ್ ಹಿಂದೆ ಮುಂದೆ ನಂಬರ್. ಹಿಂದೆ ಮುಂದೆ ನಂಬರ್ ಎಲ್ಲಿದೆ ನೋಡಿ. ಓಕೆ, ಸಿಂಬಲ್ ಇದೆ, ಹಿಂದೆ ಮುಂದೆ ನಂಬರ್ ಇಲ್ಲ. ಸಿಂಬಲ್ ಹಿಂದೆ ಮುಂದೆ ನಂಬರ್ ಇಲ್ಲ. ಓಕೆ, ಇದೆ ನೋಡಿ, ಸಿಂಬಲ್ನ ಹಿಂದೆ ಮುಂದೆ ನಂಬರ್. ಸಿಂಬಲ್ನ ಹಿಂದೆ ಮುಂದೆ ನಂಬರ್ ಇಲ್ಲ, ಇಲ್ಲ, ಇಲ್ಲ. ಓಕೆ, ಇಲ್ಲ. ಓನ್ಲಿ ಒನ್ ಅಷ್ಟೇ ಇದೆ. ಓನ್ಲಿ 1. What is the sum of the numbers which are between the 5th element from the left hand and 12th element from the right hand in the given series? ಸಮ್ ಮಾಡಬೇಕು, ಯಾವುದ್ಯಾವ್ದ್ರ ಮಧ್ಯದಲ್ಲಿರೋದು ಬಿಟ್ವೀನ್ 5th ಫ್ರಮ್ ದ ಲೆಫ್ಟ್ ಹ್ಯಾಂಡ್. 1 2 3 4 5 ಇನ್ ದ ಸೆನ್ಸ್ ಈ ಕಡೆ, ಬಿಟ್ವೀನ್ 5th ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಆ್ಯಂಡ್ 12th ಫ್ರಮ್ ದ ರೈಟ್ ಹ್ಯಾಂಡ್. 1 2 3 4 5 6 7 8 9 10 11 12. ಕರೆಕ್ಟಾ? ಇದರ ಮಧ್ಯದಲ್ಲಿರೋ ನಂಬರ್ನ ಸಮ್ ಎಷ್ಟು ಕೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಬಂದಿರೋದು 8 + 9 17 23 30 35 35 ಅಲ್ವಾ? 35 ಸಮ್ ಮಾಡಿದಾಗ 35 ಬರುತ್ತೆ. ಲಾಸ್ಟ್ ಕ್ವಶನ್ ನೋಡಿ. ಇಫ್ ದ ಸಿಂಬಲ್ಸ್ ಆರ್ ಡ್ರಾಪ್ಡ್ ಫ್ರಮ್ ದ ಗಿವನ್ ಸೀರೀಸ್, ದೆನ್ ವಿಚ್ ಅಮಾಂಗ್ ದ ಫಾಲೋವಿಂಗ್ ಎಲಿಮೆಂಟ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಸೆಕೆಂಡ್ ಈವನ್ ನಂಬರ್ ಫ್ರಮ್ ದ ರೈಟ್ ಹ್ಯಾಂಡ್? ಸೊ ಸ್ಟೆಪ್ ಬೈ ಸ್ಟೆಪ್ಪೇ ಮಾಡ್ತಾ ಹೋಗೋಣ. ಇಫ್ ದ ಸಿಂಬಲ್ಸ್ ಆರ್ ಡ್ರಾಪ್ಡ್, ಸಿಂಬಲ್ಸ್ನ ತೆಗೆದಾಕಿ ಹೇಳ್ತಾ ಇದ್ದಾರಲ್ವಾ? ಓಕೆ, ತೆಗಿರಿ ಸಿಂಬಲ್ಸ್. ಓಕೆ, ಸಿಂಬಲ್ಸ್ನೆಲ್ಲ ತೆಗೆದಾಕಿದ್ವಿ. ತೆಗೆದಾಕಿದ್ಮೇಲೆ ವಿಚ್ ಅಮಾಂಗ್ ದ ಫಾಲೋವಿಂಗ್ ಎಲಿಮೆಂಟ್ ಈಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಸೆಕೆಂಡ್ ಈವನ್ ನಂಬರ್ ಫ್ರಮ್ ದ ರೈಟ್ ಹ್ಯಾಂಡ್? ಸೆಕೆಂಡ್ ಈವನ್ ನಂಬರ್ ಫ್ರಮ್ ದ ರೈಟ್ ಹ್ಯಾಂಡ್. ಸೆಕೆಂಡ್ ಈವನ್ ಯಾವುದು ನೋಡಿ? ಈವನ್ ಅಲ್ಲ, ಫಸ್ಟ್ ಈವನ್ ಸೆಕೆಂಡ್ ಈವನ್ ಇದಲ್ವಾ? ಇದಕ್ಕೆ ಥರ್ಡ್ ಎಲಿಮೆಂಟ್ ಟು ದ ಲೆಫ್ಟ್ ಏನಿದೆ ನೋಡಿ. ಥರ್ಡ್ ಲೆಫ್ಟಲ್ಲಿ ಏನಿದೆ? ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್. 9 ಇದನ್ನು ಆಪ್ಷನ್ ಎ. ಓಕೆ, these all are the 35 questions asked in RBI ಪ್ರಿಲಿಮಿನರಿ ಎಕ್ಸಾಮಿನೇಷನ್ 2023 ಅಲ್ಲಿ ಕೇಳಿರ್ತಕ್ಕಂಥದ್ದು. 11th of April ಅಲ್ಲೂ ಕೂಡ ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಎಲ್ಲ ಕ್ವಶನ್ ಡೂಯೇಬಲ್ಲೇ ಇರುತ್ತೆ. ರೀಸನಿಂಗ್ ಕ್ವಶನ್ ನೋಡಿದ್ವಿ, ಆಲ್ 35 questions. All the best for your examination and thanks for watching.